ಜೀವನದಲ್ಲಿ ಆ ಪರಮಾತ್ಮ, ಅದಕ್ಕೆ ವಿಶ್ವದ ಶಕ್ತಿ ಅಂದರು, ಕಾಸ್ಮಿಕ್ ಎನರ್ಜಿ ಅಂದರು, ಅದಕ್ಕೆ ಎಲ್ಲಮ್ಮ ಅಂದರು, ಶಿವ ಅಂದರು. ನೀವೇನೇ ಅನ್ರಿ, ಒಂದು ವಿರಾಟವಾದ ಶಕ್ತಿ. ನಿನ್ನೆ ಒಂದು ಮಾತು ಹೇಳಿದೆ ನಿಮಗೆ, ಸತ್ಕರ್ಮದ ಕಡೆ, ಸದ್ಭಾವದ ಕಡೆ ಒಂದರೆ ಹೆಜ್ಜೆ ಇಡು. ನಿನಗೋಸ್ಕರ ಆ ಪರಮಾತ್ಮ ಸಾವಿರಾರು ಹೆಜ್ಜೆ ನಡ್ಕೊಂಡು ಬರ್ಲಿಕ್ಕೂ ರೆಡಿ ಅದಾನ. ನಿನ್ನೆ ಎಲ್ಲಮ್ಮ ತಾಯಿ ಎಷ್ಟು ಸಂಕೇತ ಕೊಟ್ಟಾಳ ಗುರುತು ನಿಮಗ? ತಿಳ್ಕೊಂಡವ್ರಿಗೆ ತಿಳಿದೈತಿ, ಒಡೆದು ಹೇಳ್ತೀನಿ. ಎಲ್ಲವೂ ಕಣ್ಣು ಮುಂದೆ ಅದ. ತಿಳ್ಕೋಬೇಕಾರ ಚಿತ್ತಶುದ್ಧಿ ಬೇಕು. ತಿಳ್ಕೋಬೇಕಾರ ಮನಸ್ಸು ಶಾಂತ ಇರಬೇಕು, ಸಮಾಧಾನ ಇರಬೇಕು. ನನಗೆ ಇನ್ನೊಂದು ಸಂತೋಷ, ನನ್ನ ತರಹ ಯೋಚನೆ ಮಾಡುವವರು, ನನ್ನ ತರಹ ಸಹಜವಾಗಿರುವಂಥವ್ರು ಒಬ್ಬ ಜೀವದ ಗೆಳೆಯ ಭೇಟಿಯಾದರು. ಅದು ಬಹಳ ಖುಷಿ. ಯಾಕ ಪಾಪ ಅವರು ಹಂಗೆ ಅದ, ನೈಸರ್ಗಿಕವಾಗಿ ಬದುಕ್ಲಕ್ಕ ಬರಬೇಕು. ನಿಸರ್ಗದ ಮಧ್ಯ ಯಾವಾಗ ಸುಂದರ ಜೀವನ ಸಾಗಿಸ್ತಿರಲ್ಲ, ದೇವರು ನಿಮಗೆಲ್ಲವೂ ಹೇಳ್ಕೊಡ್ತಾನೆ. ನಿಮಗೆ ಗುರುತ್ತಾ ಭೂಕಂಪ ಆಗುತ್ತ? ಭೂಕಂಪ ಆದಾಗ ಮನುಷ್ಯರಿಗೆ ಯಾರಿಗೂ ಗುರುತಾಗಿಲ್ಲ. ಏನು ಭಾರತ ದೇಶದೊಳಗ ಓಣಿಗಾಗ್ಯಾರ ಜ್ಯೋತಿಷ್ ಹೇಳೋರು, ಜೋಯಿಸರು, ಎಂತೆಂತ ಕುಂಡಲಿ ಹೇಳೋರು. ಏನು ಅವ್ರದೊಂದು ಹೊಳಿನಿ ಹರಿಯಕತ್ತದ. ಯಾವ ಪುಣ್ಯಾತ್ಮಗೂ ಗುರುತಾಗಿಲ್ಲ. ಒಂದ್ ದೊಡ್ಡ ಭೂಕಂಪ ಆಯ್ತು ನೋಡ್ರಿ ಮಹಾರಾಷ್ಟ್ರದೊಳಗ, ಒಂದ್ 20 ವರ್ಷದಿಂದ. ಸಾಲಿಗೆ ಹೋಗಿಲ್ಲ, ಅದಕ್ಕೆ ಮಾತಾಡಕ್ ಬರಲ್ಲ. ನಾಯಿ ಗುರುತಾಗಿತ್ತಿದ್ರು. ಆ ದಿವಸ ಬೆಳತನ ನಾಯಿ ಬಗಳಿದ್ದು ಅಂತ. ನಾಯಿಗ 6 ಸೆನ್ಸ್ ಜಾಗೃತಿ ಇರ್ತದೆ. ಯಾಕೆ ಹೇಳ್ರಿ? ನಾಯಿ ಬಹಳ ನಿಷ್ಪಾಪದರಿ. ನಾಯಿ ಅಟ್ಟ ನಿಯತ್ ಯಾರಿಗೂ ಇಲ್ರಿ. ಮನುಷ್ಯರಿಗೆ ನಾಯಿ ಅಟ್ಟ ನಿಯತ್ ಇಲ್ಲ. ಮನುಷ್ಯ ತಿರುಗಿ ಬಿಡ್ತಾನ, ಯಾರ್ದ ಉಂಡಿರ್ತಾನ ಅವರಿಗೆ ತಿರುಗಿ ಬೀಳ್ತಾನ. ನಾಯಿ ಹಂಗಲ್ಲ. ಒಂದೇ ಅದೆಲ್ಲ ಹೋತಿರ್ತದ ಎಲ್ಲ ಕಡೆ. ಅದು ಶಾಂತ ಕೊಂಡೊಟ್ಟು ತಾಳ್ಮೆ ಇಲ್ಲ ನಿಮ್ಗ. ನೀವು ನೋಡೋ ಮಾತಾಡೋದ್ರಿಂದ ನನಗೆ ಏನೇನದ ಬ್ರಹ್ಮಾಂಡ ಕೂಡ್ಲಕ್ಕತ್ತದ, ಕಟ್ಟಾಕತ್ ಹೋಗ್ತದೆ. ನಿಮ್ಗೆ ಗುರುತು ನಾ ಪ್ರಿಪ್ರೇಷನ್ ಮಾಡಲ್ಲ ಅನ್ನೋದು. ಇಲ್ಲಿ ಬಂದು ಕೂತ ಬಳಿಕ ಎಲ್ಲ ಮತ್ತೆ ಎಲೆಯಾಗ ಏನು ಬೆಳಕು ಚಲ್ತಾಳ ಹೇಳ್ಕೊತ ಹೊಂಟಿರ್ತೀನಿ. ನಾ ಶಾಂತವಾಗಿ ಕೇಳಿರಲ್ಲ. ನಾಯಿ ಸುಮ್ಮಿಲ್ಲ. ನಾಯಿಗೆ ಖಂಡೋಬನ ಅವತಾರ ಅಂದಾರ. ಒಂದೇ ತುತ್ತು ರೊಟ್ಟಿನಿ ಹಾಕು ಪ್ರೀತಿಯಿಂದ. ಯೂಟ್ಯೂಬ್ನಾಗ ಮೊನ್ನೆ ವಿಡಿಯೋ ಬಂದಿತ್ತು ನೋಡ್ರಿ. ಯಜಮಾನ ನೀರಾಗಿ ಬಿದ್ದು ಮುಳುಗುವಾಗ ನಾಯಿ ಉಳಿಸ್ಯದ ಜೀವ. ನಾಯಿ ಎತ್ತನೂ ಹಂಗೆ. ಪಾಪ ಮೂಕ ಪ್ರಾಣಿಗಳು. ನೀವು ಜೀವ ಹಚ್ಚರಿ ನೋಡ್ರಿ. ಅವು ಒಂದ್ ಆಕಳ ಎಷ್ಟು ಜೀವ ಹಚ್ತದ, ಒಂದು ಎತ್ತಿನ ಗಾಡ್ಯಾಗ ಮಾಲಕ್ ಹೊಂಟಿದ್ದ ಹೊಲಕ್ಕ. ಎತ್ತುಗಳು ಎಷ್ಟು ಜಾಣವ್ ಹೇಳ್ತೀನಿ ನಿಮಗ್. ಹೋತ ಎತ್ತಿನ ಗಾಡ್ಯಾಗ ಅವನಿಗೆ ಹಾರ್ಟ್ ಬಂದ್ಬಿಟ್ಟ. ನಿಮ್ಮ ಹಾಲೆಗೆ ಇದು. ನಾ ಹೊಲಕ್ಕೆ ಹೋಗಿ ಮುಟ್ಟಿಲ್ಲ. ಅವ ಎತ್ತುಗಳಿಗೆ ಹೆಂಗ್ ಗುರುತ ನಮ್ಮ ಮಾಲಕ್ ಸತ್ತ. ನಾನು ತಾನೇ ಗಾಡಿ ಹೊಳ್ಳಿಸಿ ನೇರವಾಗಿ ಮನೆಗೆ ಬಂದವತ್ತು. ಇಷ್ಟು ಬುದ್ಧಿ ಆದ್ರಿ ಮನುಷ್ಯರಿಗೆ. ಮನುಷ್ಯ ಪ್ರಾಣಿಗೆ ನಿಯತ್ತಿಲ್ಲ. ಆದ್ದರಿಂದ ನಿಸರ್ಗದ ಶಕ್ತಿಯಿಂದ ಅವ ದೂರದಾನ. ನಿಮಗೆ ಗುರುತೇನೆ, ನಿಮ್ಮ ಮನೆ ಮುಂದೊಂದು ನಾಯಿ ಅದ, ಅದಕ್ಕೆ ದೇವ್ ಕಾಣಿಸ್ತಾವ. ಒಮ್ಮೊಮ್ಮೆ ಬಗಳತಾವ ನೋಡ್ರಿ ನಾಯಿ. ಸುಮ್ಮನೆ ನಾವತ್ತೀವಿ ಹಿಂಗ್ಯಾಕ ಬಗಳಕತ್ತದಿದು. ನಾಯಿಗೆಲ್ಲ ಗುರ್ತಾಗ್ತದ. ಈ ಮನ್ಯಾಗ ದೇವ್ ಬಂದಿತ್ತು, ಈ ಮನ್ಯಾಗ ಕಳ್ರು ಬರೋವ್ರು ಅದಾರ ಅನ್ನೋದು ಮೊದಲೇ ಗುರ್ತಾಗಿರ್ತದ ನಾಯಿಗೆ. ನೀವು ಆರಾಮ್ ಮಲಗಿರ್ತೀರಿ. ಎಟ್ರಿ ಒಂದ್ ತುತ್ತು ರೊಟ್ಟಿ ಹಾಕಿದ್ದು, ಅದು ಹಳಸದು ಕೊಳಸದು ಹಾಕ್ತಿರಿ. ಘಟಪ್ರಭಾದಾಗ ಅವ್ರ ತಾಯಿಯವರು, ರಾಣಿಯವ್ರ ತಾಯಿಯವರು ನಾಯಿ ಮೇಲೆ ಎಟ್ಟು ಜೀವ. ಅದ್ರ ಸಲಾಗಿ ಸೆಪ್ರೇಟ್ ಊಟ ಇಟ್ಟು, ಏ ಬಾಪ್ಯಾ ಅಂತ ಕರಿಯೋದು ಎಷ್ಟು ಚಂದ. ಅದು ಓಡಿ ಬರ್ತದೆ ಎಷ್ಟು ಚಂದ. ನೀವು ಗೆಳತನ ಮಾಡ್ಬೇಕಾದ್ರೆ ಬೆಕ್ಕಿಗೆ ಮಾಡ್ರಿ, ನಾಯಿಗೆ ಮಾಡ್ರಿ, ಮನುಷ್ಯರಿಗೆ ಮಾಡಕ್ ಹೋಗ್ಬೇಡ್ರಿ. ಡೇಂಜರ್ ಅದ ಮನುಷ್ಯ. ಕರಿ ತಲಿ ಮಾನವ ಭಾಳ ಡೇಂಜರ್ ಅದ.
ಯಾವಾಗ ಘಾತ ಮಾಡ್ತಾನ ಗೊತ್ತಿಲ್ರಿ. ಮಾರಿ ಮುಂದೆ ಎಲ್ಲ ರುಚಿ ರುಚಿ ಮಾತಾಡ್ತಿರ್ತಾರ, ಹಿಂದೆ ಏನೇನು ಕುದಿತಿರ್ತದ ದೇವ್ರಿಗೆ ಗೊತ್ತು. ಈಗ ನಿನ್ನೆ ಮಾಡಿದ್ರಲ್ಲ ಕಾರ್ಯಕ್ರಮ ಬಹಳ ಅದ್ಭುತ ಇತ್ತದು. ಯಾರ್ಯಾರಿಗೆ ಪ್ರಸಾದ ಸಿಕ್ಕ್ಯದ ಅವ್ರಿಗೆಲ್ಲರಿಗೂ ಎಲ್ಲಮ್ಮ ತಾಯಿ ಕೃಪೆ ಆಗ್ಯದ ನೋಡಿ. ಹೆಂಗ್ ಕೇಳ್ರಿ, ನಿನ್ನೆ ಒಬ್ರು ಇಲ್ಲಿ ಇದ್ರು, ಅವ್ರ ಬಾಯಾಗ ಎಲ್ಲಮ್ಮನ ಪ್ರಸಾದ ಬಿದ್ದಿಲ್ಲ ನೋಡ್ರಿ ನೀವು. ಯಾಕ ಅವ್ರ ಬಾಯಾಗ ಪ್ರಸಾದ ಬೀಳಲಿಲ್ಲ? ಸರದು ಬಂದಿಲ್ಲ, ಎಲ್ಲಮ್ಮನ ಕೃಪೆ ಆಗಿಲ್ಲ ಅಲ್ಲಿ. ಯಾಕೆ ಸರದು ಬಂದಿಲ್ಲ ಅವ್ರೀಗ? ಮೈ ಒಳಗಿನ ದುರ್ಗುಣ, ಸಿಡಕ ಗುಣ. ತಾಯಿಗೆ ಹೆಂಗರ ಬೈಯೋದು, ತಂದೆಯವ್ರಿಗೆ ಹೆಂಗರ ಬೈಯೋದು, ಎಲ್ಲಮ್ಮ ಹೆಂಗ್ ಕೃಪಾ ಮಾಡ್ತಾಳೆ ಹೇಳಿ. ಅಲ್ಲಿಯೂ ತಿನ್ನಂಗಾಗಿಲ್ಲ ಅವ್ರಿಗೆ ಪ್ರಸಾದ. ಎಂತ ವಿಚಿತ್ರ, ಅಲ್ಲಿ ಪ್ರಸಾದ ತಿನ್ನಂಗಾಗ್ಲಿಲ್ಲ. ಇಲ್ಲಿ ತಂದು ಕೊಟ್ರು ನೆಲಪಾಲ ಆಯ್ತು, ಇಲ್ಲಿ ತಂದು ಕೊಟ್ರು ನೆಲಕ್ಕೆ ಬಿದ್ದು ಹೋಯ್ತು. ಅಲ್ಲಿ ಎಲ್ಲಮ್ಮ ಹೇಳ್ತಾಳ, ಕೊಡಾಕ್ ಹೋಗ್ಬೇಡ್ರಿ, ಆಕಿನ ದಿನ ಸರದು ಬಂದಿಲ್ಲ. ಈಗ ತಿಳ್ಕೋಬೇಕು ನಾವು. ಶಿವರಾಜ್ ಹೇಳೋದು ಕರೆಕ್ಟ್. ನಿಸರ್ಗ ನಮಗೆಲ್ಲಾ ಸೂಚನಾ ಕೊಡ್ತಿರ್ತದ್ರಿ, ತಿಳ್ಕೋಬೇಕು ನಾವು. ಇಲ್ಲಿ ಎಲ್ಲಾರ್ದು ಗುಣ ಕಂಡು ಬಂದವ. ಕೆಲವ್ರದ್ದು ಹೇಳ್ತೀನಿ ನಾನು. ಮುಂದೆ ಚೆಕ್ ಮಾಡಿದ್ ನೋಡಿದೆ, ಅವ್ರಿಗೆಲ್ಲ ಮಾಟ ಮಂತ್ರ ಅದ. ಮಾಟ ಮಂತ್ರ ಯಾಕದ? ಯಾರೊಬ್ರು ಹೇಳ್ರಿ, ಮಾಟ ಮಂತ್ರ ಯಾಕದ? ನಮ್ಮ ಗುಣಕ್ಕೆ ಇಟ್ಟಾನ ದೇವ್ರ ಹಂಗ. ಸುಮ್ಮ ಹಂಗ ಅನಬೇಡ್ರಿ ನಮಗ ಮಾಡ್ಸ್ಯಾರ ಅಂತ ಹೇಳಿ ಅವ್ರು ಮಾಡಿಸ್ಬೇಕು, ನೀವು ಭೋಗಿಸ್ಬೇಕು ಅನ್ನೋದಿಲ್ಲ. ಯಾ ಜ್ಯೋತಿಷಿಲ ಏನಿರ ಹೇಳಲ್ಯಾಕ, ನೀ 1000 ಹೋಮ ಮಾಡು, ಯಾವ ಮಹಾರಾಜ ದೊಡ್ಡ ಪರಮಾತ್ಮನೇ ಲಿಂಬೆ ಹಣ್ಣು ಕೊಡ್ಲಿ, ಅವನು ಸರದು ಬಂದಿಲ್ಲ. ಯಾಕೆ ಸರದು ಬಂದಿಲ್ಲ? ಅವ ಭಕ್ತಿ ಮಾಡಾಕ ತಯಾರಿಲ್ಲ. ಯಾಕ್ರಿ? ಜ್ಞಾನದ ಕಡೆ ಹಂಬಲಾದ, ದಿನಾಲು ಜ್ಞಾನ ಕೇಳಕ ಬಂದಾರವ್ರು, ಅದಕ್ಕೆ ಎಲ್ಲ ಮಂದ್ರು ನೀ ಸರಿ. ಇವರು ಕರುಣೆಯಿಂದ ಕುಡ್ಲಕ್ ಹೋದ್ರು ಚಲ್ತದು. ಇದಂತ ವಿಚಿತ್ರ, ನೆಲಪಾಲಾಗಿ ಹೋಯ್ತು. ತಿಂದ್ರು ಉದ್ಧಾರ ಆಗೋತಿತ್ತು. ಅಲ್ಲಿ ಸೊಕ್ಕತನ ಮಾಡೋದು ತಿನ್ಲಿಲ್ಲ, ತಾಯಿ ಪ್ರಸಾದ ಇತ್ತು. ಯಾಕೆ ಸೊಕ್ಕತನ ಮಾಡೋದು ಗೊತ್ತೇನು? ಇದು ಯಾರು ತಿನ್ಬೇಕು? ಯಾರು ತಿಂತಾರ್ರಿ? ತಿಂದ್ರ ದನಗಳೇ ತಿನ್ನುವು. ನೀವು ತಿಂದಿರಂದ್ರ ನೀವು ತಪಸ್ವಿ ಇದ್ರಿ. ಮತ್ ಇದ್ರೊಳಗೂ ಕೆಲವು ಖಾರ ಬೇಕಂದ್ರು ಯಾರಂದ್ರು ಗೊತ್ತಿಲ್ಲ. ನಿನ್ನಿದ ಪ್ರಯೋಗ ಏನಿತ್ತು ಅಲ್ಲಿ ಸ್ವಾದಕ್ಕಾಗಿ ತಿನ್ನೋದು ಇದ್ದಿದ್ದಿಲ್ಲ. ಮನೆಯೊಳಗ ಸ್ವಾದಕ್ಕಾಗಿ ತಿಂದೇ ತಿಂತಿರಲ್ಲ. ಪಟೇಲ್ ಸೇರಣ ಬಜಿ ತಿಂತೀರಿ, ಮನೆಯಾಗ ಒಮ್ಮೆ ವಾರಕ್ಕೆ ಇಡ್ಲಿ ಮಾಡ್ತೀರಿ, ವಡಾ ಮಾಡ್ತೀರಿ. ಒಮ್ಮೆ ದೇವರಿಗೋಸ್ಕರ ನಾಲ್ಗಿಗೆ ಯಾಕೆ ಅಡ್ಡ ತರ್ತೀರಿ? ನಮ್ಮ ಮೊನ್ನೆ ಹೇಳಿನ ನಾಲ್ಗಿ ಚಟಕ್ಕೆ ನೀವೇನ್ ತಿಂತೀರಿ ಎಲ್ಲ ನಿಮ್ಮ ಶರೀರ ಹಾಳು ಮಾಡತದ. ದನಗಳಿಗೆ ನೆನೆಸ್ ತಿನ್ಬೇಕಾಗಿತ್ತು. ಅವ್ ಹೆಂಗ್ ತಿಂತಿರ್ಬೇಕ್ರಿ? ನಾವಿನ ಇದರ ತಿಂತೇವ, ಒಬ್ಬರಿ ಹುಲ್ಲು ತಿಂತಾವ. ಹುಲ್ಲು ಒಮ್ಮೆ ತಿಂದು ತೋರಿಸ್ತೀರನು ಹೆಂಗ ಆಗ್ತದ ಅನ್ನೋದು. ಅವು ನಂಬಿಕೆ ದೊಡ್ಡ ತಪಸ್ವಿಗಳು. ದನಗಳು ನಂಬಿಕೆ ದೊಡ್ಡ ತಪಸ್ವಿಗಳು. ಮೇಲಾಗಿ ಇವರಿಬ್ರು ದಂಪತಿಗಳು, ಅವ್ರದೊಂದು ಗುಣ ಕಂಡು ಬಂತು. ನೀವು ಅಬ್ಸರ್ವ್ ಮಾಡಿರಿ, ನಿಮಗೆ ಎಲ್ಲರಿಗೂ ಕೊಟ್ಟು ಎಲ್ಲರಿಗೂ ಬಂದೈತಿಲ್ಲ ನೋಡಿ. ಆ ಬಳಿಕ ದಂಪತಿಗಳು, ಹೌದಾ? ಆ ವೈಷ್ಣವಿ ತಾಯಿ, ಅವರಲ್ಲಿ ಒಂದು ತಾಯಿತನ ಬಂತು. ಯೂನಿವರ್ಸಲ್ ಮದರ್ ಅಂತಾರವ. ಈಗ ಎಲ್ಲಮ್ಮ ಅಲ್ಲಿ ಆಶೀರ್ವಾದ ಕೊಡ್ಲಿಕ್ಕೆ ಚಾಲು ಮಾಡ್ತಾವ, ಹೌದಾ? ಅಲ್ಲಿ ತಿನ್ನುವ ಹೊತ್ನ್ಯಾಗ ಎಲ್ಲರಿಗ ಯಾವಾಗೊಮ್ಮೆ ತಿಲ್ಲಿ ಹಿಂಗ ಆಗಿತ್ತೆ ಎಲ್ಲರಿಗ. ಅವ್ರಿಗೊಂದು ಮನಸ್ಸದ, ಅವ್ರಿಗೂ ತಿನ್ಬೇಕು ಅನ್ಸಿರ್ಬೇಕಲ್ಲ, ಪಟಕ್ನ ತಿನ್ಬೇಕು, ನಮಗೇನು ಉಳಿತದೋ ಇಲ್ಲೋ. ಇವರೆಲ್ಲಾ ನನ್ನ ಮಕ್ಕಳು, ಇವ್ರು ತಿಂದ್ರ ನನ್ನ ಹೊಟ್ಟೆಗೆ ಬಂತು. ಇದು ತಾಯಿ ಗುಣ ಇರ್ತದೆ, ಇದು ತಾಯಿತನ. ಪರೋಪಕಾರ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಜಗತ್ನಾಗ ದೊಡ್ಡ ಪುಣ್ಯ ಅಂದ್ರೆ ಇನ್ನೊಬ್ಬರ ಉಪಕಾರ ಮಾಡ್ರಪ್ಪ. ವಿಷ ಇರದವ್ರಿಗೆ ಹಾಲೇರಿ. ಹೌದಲ್ಲ? ನಿನ್ ಕಂಡ ಬಂತಲ್ಲದು, ಅದು ಸಿಗ್ನಲ್ ನಮಗ್ ಕೊಟ್ಟು ಇವ್ರಿಂಗ. ಇವರಂತವ್ರಿಂದೇ ಸಮಾಜ ಬೆಳೀತದ, ಇವರಂತವ್ರಿಂದೇ ಜಗತ್ತಿನಲ್ಲಿ ಪುಣ್ಯ ಕರ್ಮ ಹೆಚ್ಚಾಕೋತ್ ಹೋಗ್ತದೆ. ಇದ್ರಾಗ ಏನೋ ಒಂದು ಮಜಾ ಹೇಳ್ತೀನಿ ನಿಮಗ. ಇದು ಯಾಕೆ ನಾವು ಮಾಡಿಸಿದೀವಿ?
ಒಂದೇ ಅಂಗಡಿ ಅಂತ ತರಕ್ ಬರ್ತಿದ್ದಿಲ್ಲ ನಮಗ ಉಸುಳಿ ಕಾಳ ಅವೆಲ್ಲ ಬರ್ತಿತ್ತಲ್ರಿ ಎಲ್ಲಾ ಕಡೆಯಿಂದ ಯಾಕೆ ತಂದೇವ್ ನಾವು. ನಿನ್ನೆ ತಿನ್ನಾಕತ್ತಿದ್ರಿ ಅದ್ರ ಒಳಗ ಅನಿತಾ ಅವ್ರು ಕೊಟ್ಟಿದ್ದು ಕಾಳು ಯಾವುದು, ದೀಪಾ ಅವ್ರು ಕೊಟ್ಟಿದ್ದು ಕಾಳು ಯಾವ್ದು, ಹುಡುಕರು ಸಿಗ್ತದೇನು? ಎಲ್ಲ ಒಂದಾಗಿ ಹೋಗ್ಯದ. ಈಗ ಅಂದ್ರೆ ನೋಡೋದು ನನ್ನ ಪ್ರಸಾದ ಅನ್ನಕ್ಕೆ ಬರಲ್ಲ, ಎಲ್ಲಾರ್ದೇ ಸೇರಿದ್ರು. ಮನ್ಯಾಗ ಹಂಗಲ್ಲ, ನಾ ಗಳಿಸಿ ತಂದಿನು. ಗಂಡ ಮಾತಿಗೆ ಹತ್ತಿರ್ತಾನ, ಯಾರು ತಿರ್ಲಕತ್ತಿದೀನಿ ಗಂಡ ಹತ್ತಿರ್ತಾನ, ಯಾಕ ಅವ ಗಳಿಸಿ ತಂದಿರ್ತಾನ. ಅಲ್ಲಿ ಅಹಂಕಾರ ಬರಕ್ ಚಲೋ ಆತದ, ಇಲ್ಲಿ ಅಹಂಕಾರ ಹೋಗ್ಲಕ್ ಚಲೋ ಆತದ. ಇಲ್ಲಿ ಯಾರು ತಿನ್ಲಕತ್ತೀರಿ ನೀವು? ಎಲ್ಲ ಮುಂದೆ ತಿನ್ನಕತ್ತೀರಿ. ಎಲ್ಲಾರಿಗೆ ಹ್ಯಾಂಗ್ ಕೊಟ್ಟಾರ? ಮನಸ್ಸು ತುಂಬಿ ಕೊಟ್ಟಾರ. ಇದು ಎಲ್ಲ ಮಗ ಮುಟ್ಲಿ ಅಂತ ಕೊಟ್ಟಾರ. ಏನ್ ಲೆಕ್ಕ ಇಟ್ಟಾರ ನಾ ಇಟ್ ಕೊಟ್ಟಿನ ಅಂತ ಹೇಳಿ? ಕರೆ ಅಂದ್ರೆ ಅಡಗಿ ತರಿಸಿ ಊಟನೂ ಮಾಡೋಬೇಕು, ಅಡಗಿನೂ ತರಿಸಿ ಮಾಡಬಹುದಾಗಿತ್ತು, ಇಲ್ಲಂತಲ್ಲ. ಹಾ, ಮುಂದಿನದೊಳಗೆ ಮಾಡ್ರಿ, ನಡೀತದ. ಮಾಡ್ರಿ. ನಾವು ಹೊಸ 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 ಕಲ್ಪನೆಗಳು ನನ್ನ ತಲೆಗೂ ಹಂಗೆ ಹೊಸ ಹೊಸ ಹೊಳಿತದ, ಬಹಳ ಹೊಳಿತದ. ಒಂದು ದಿವಸ ಶ್ರಮದಾನ ಮಾಡ್ರಿ. ಶ್ರಮದಾನ ಮೀನ್ಸ್ ಎಲ್ಲಾರು ಹೊಸವರೆಗೆ ತಗೊಂಬರುದು, ಕಡ್ಡಿ ಹುಡುಗದು ತಗೊಂಬರುದು. ಮಸ್ತ್ ಇದೆಲ್ಲ ಪರಿಸರ ಸ್ವಚ್ಛ ಮಾಡ್ರಿ. ಹುಲ್ಲ ಬೆಳೆದ ಕಿತ್ರಿ, ಎಲ್ಲವೂ ಬಹಳ ಹೌಸ್ ಆಗ್ತದ. ಮನ್ಯಾಗಂತೂ ಎಲ್ಲಾರು ದುಡ್ದೇ ದುಡಿತಿರ್ಲ. ಸಂಸಾರಕ್ಕೆ ಮಾಡಿ ಮಾಡಿ ಸೌದವ್ ನಮ್ಗೆಲ್ಲ. ದೇವ್ರಿಗೋಸ್ಕರ ಏನ್ ಮಾಡಿದೇವ್ ನಾವು? ಇದು ನಿಮ್ದು ಏನೂ ಅಲ್ಲ. ನಮಗೆ ಎಂತ ದುಡಿಲಿಕ್ಕೆ ಹಚ್ಚಾರ ನೀವು ಕೇಳೋದು ನಡಗ್ತೀರಿ ನೀವು. ನಾವು ನಮ್ ಎಷ್ಟರ ಮಟ್ಟಿಗೆ ನಮ್ಮ ಅಹಂಕಾರ ಬಿಟ್ಟಿವಿ, ನಮ್ದೇ ನಾವು ಹೇಳ್ಕೋಬಾರ್ದು. ಮತ್ತ ಅಹಂಕಾರ ಬಂದಿತ್ತು. ಇಲ್ಲೇ ಓಣ್ಯಾಗ ಹುಡುಗೋದೈತಂದ್ರ ನಾಳೆಗೆ ಬರ್ತೀರಿ ನೀವು. ಶಿವಪ್ಪನ ಗುಡಿಗೆ ನಡಿ ಅಂದ್ರ ನಾವು ಅಲ್ಲೇವಾ ಬಂದೇನಂದರು. ಇದೆಲ್ಲ ಬರ್ತೈತಿ. ಮತ್ತೆ ಶಿವಪ್ಪ ಶುಟ್ಟಿಗೆ ಬರ್ತಾನಲ್ಲಿ. ಯಾಕ ಕಾಮಗಳ ಅಂತ ನಾವು ನನ್ನ ಸಲಾಗ ಅಹಂಕಾರ ಬಿಡಲ್ಲ. ಎಲ್ಲ ಮೇಲೆ ಹೆಚ್ಚಿನಕ್ಕೆ ನಿನಗೆ ಅರ್ಥ ಆಗ್ತದ ನಿಮಗೆ? ನನ್ನೊಳಗ ಕಂಡಾಪಟ್ಟಿ ಅಹಂಕಾರ ಇತ್ತು. ಜಗದ್ಗುರು ಪೀಠ ನಮ್ದು. ಅಹಂಕಾರ ಇಟ್ಕೊಂಡು ಈ ಮಾರಾಯ ಧ್ಯಾನ ಮಾಡವ, ದೇವ್ರ ಹೆಂಗ್ ಹೊಲಿತದ ಹೇಳ್ರಿ? ದೇವ ಭೂತಾನೆ ಬಂದ್ ಕೊಂಡ್ಕೊತೀವಿ ಅದಿ ಮೇಲೆ. ಅವಾಗ ನನಗೆ ಕರ್ಕೊಂಡು ಹೋದ್ರೆ ಸಿದ್ದೇಶ್ವರ ಸ್ವಾಮೀಜಿಯವ್ರ ಹತ್ರ. ಸಿದ್ದೇಶ್ವರ ಸ್ವಾಮೀಜಿಯವ್ರು ಹಿಂಗ್ ನೋಡಿದ್ರು, ಸಾಕು ಮಾಡ್ರಿ ನಿಮ್ ಧ್ಯಾನ ಆದ್ರು. ಅವ್ರು ನೀವೇನ್ ಮಾಡಕತ್ತೀರಿ ನನಗೆ ಗುರ್ತದ, ಸಾಕು ಮಾಡ್ರಿ. ಮತ್ತೆ ಏನ್ ಮಾಡ್ರಿ ಅಪ್ಪಾಜಿ? ಏನ್ ಮಾಡ್ಲಿ? ಏನೆಲ್ಲ ಜನ ಊಟಕ್ಕೆ ಕೂತಾರ, ಓಡಾಡಿ ಊಟಕ್ಕೆ ನೀಡ್ರಿ. ಅಲ್ಲಿ ಅಡಿಗೆ ಮಾಡಕತ್ತಾರ, ಕಟ್ಟಿಗೆ ಹೊಡೀರಿ. ಯಪ್ಪ ನಾ ಜಗದ್ಗುರು ಅದಿಲ್ಲ, ಕಟ್ಟಿಗೆ ಹೊಡಿ ಅಂತಾರ. ಮತ್ತ ಅಂದ ನಡೆದಾಡೋ ದೇವ್ರು ಹೇಳಕತ್ತಾರ, ನಡ್ರಿ ಮಾಡೋ. ಕಟ್ಟಿಗೆ ಹೊಡಿತಿದ್ವಿ. ಅವ್ರ ಅಟ್ಟದ ಮೇಲೆ ನೋಡೋ. ಭಾಸ್ಕರ ಸ್ವಾಮಿಗಳು ಮಾಡಕತ್ತಾರಿಲ್ಲ, ಪ್ರಸಾದಲಿಂಗ ಸ್ವಾಮಿಗಳಿಗೆ ಕೇಳೋರು, ಮಾಡಕತ್ತಾರ್ರಿ, ಭಾಳ ನಿರಂಕಾರ ಇದಾರ್ರಿ. ಎಲ್ಲಾರು ಉಂಡುದು ಪತ್ರಾವಳಿನ ತೆಗಿತಾರ್ರಿ. ಮಜಾ ಮಜಾ ಎಲ್ಲ ಇವು. ಗುರುವಿನ ಪಾದಕ್ಕೆ ಎಲ್ಲ ಅಹಂಕಾರ ಕಳ್ಕೊಂಡಾಕ್ರಿ ದೇವ್ರು ಸಿಗವ. ಸುಮ್ಮನೆ ಫ್ಯಾಷನ್ ಮಾಡ್ಕೊತ ಹೋದ್ರು ದೇವ್ರು ಸಿಗ್ತಾನೇನು? ಮತ್ತೆ ದೇವ್ರ ಪಾದಕ್ಕೆ ದುಡಿಬೇಕಾಗ್ತದ. ನಿನ್ನೆ ಮಾಡಿದ್ದೇವು ಅದ್ರೊಳಗೆ ಬಹಳ ದೊಡ್ಡ ಸೈನ್ಸ್. ಇವತ್ತು ಸೈನ್ಸ್ ಕೇಳಂಗಾಗ್ಯದತ್ತ ಹೇಳಂದ್ರೆ ಸೈನ್ಸ್ ಕೇಳೋದು ಎಷ್ಟು ಹುರುಪ್ರಿಪ್ಪ ಇವಾಗ. ನಿನ್ನೆ ಸಾಯಂಕಾಲ ಅರುಂಧತಿ ಅವಳಿಗೆ ನಾ ಒಂದು ಪ್ರಾಚೀನ ಜ್ಞಾನ ಹೇಳಕತ್ತಿದ್ದೆ. ಅತ್ಯಂತ ಪ್ರಾಚೀನ ಜ್ಞಾನ, ಅರ್ಧನಾರೀಶ್ವರ ವಿದ್ಯೆ. ಯಾವ ವಿದ್ಯೆ? ಶಿವ ಮತ್ತು ಪಾರ್ವತಿ ನೋಡಿರಿ ಫೋಟೋ. ಇದು ಅರ್ಧ ಇರುತ್ತೆ, ಇದು ಅರ್ಧ. ಇದಕ್ಕೂ ಸೈಂಟಿಫಿಕ್ ರೀಸನ್ ಅದ. ಇದಕ್ಕೂ ಏನದ? ನಿಮ್ಮೊಳಗೂ ಎರಡು ಎನರ್ಜಿಗಳದಾವ. ಒಂದಕ್ಕ ಮಸ್ಕ್ಯುಲನ್ ಎನರ್ಜಿ ಅಂದ್ರು, ಒಂದಕ್ಕ ಫಿಮಿನೈನ್ ಎನರ್ಜಿ ಅಂದ್ರು. ಜಗತ್ನಾಗ ಎರಡೇ ಶಕ್ತಿಗಳು. ಅದಕ್ಕೆ ನಮ್ಮ ಹಿಂದೂ ಸಂಸ್ಕೃತಿ ಒಳಗ ಶಿವ ಅಂತಾರ, ಇನ್ನೊಂದಕ್ಕ ಶಕ್ತಿ ಅಂತಾರ. ಚೀನಾ ದೇಶದಾಗ ಹೋದ್ರ ಅದಕ್ಕೆ ಇನ್ ಅಂತಾರ ಮತ್ತು ಯಾಂಗ್ ಅಂತಾರ. ಏನಂತಾರ? ಇನ್ ಮತ್ತು ಯಾಂಗ್. ಇವೆರಡು ಸಮನಾಗಿರ್ಬೇಕು ಅಂದ್ರೆ ನೀವು ದೇವರಾಗ್ಲಿಕ್ಕೆ ಸಾಧ್ಯ. ಸ್ತ್ರೀತ್ವನೂ ಅರ್ಧ ಇರಬೇಕು, ಪುರುಷತ್ವನೂ ಅರ್ಧ ಇರಬೇಕು. ಅವಾಗ ಇದು ಪೂರ್ಣ ಸರ್ಕಲ್ ಪರಿಪೂರ್ಣ ಆಗ್ತದೆ.
ಏನಾಗ್ತದ ಇವ್ರು ಬಹಳ ಚಂದ ಅದ. ಈ ಅತ್ಯಂತ ಪ್ರಾಚೀನ ವಿದ್ಯೆ ಹೇಳಾಕತ್ತೀನು. ಇವ್ ನಮ್ ರಾಣಿ ಮಮ್ಮಿ ಬಂದ್ರು, ನನ್ನ ಮೊಬೈಲ್ ಕಳೋದು. ಈ ಅಮ್ಮಂದ್ ಇದೆ ರೀ ಬಾಯ್, ನಾನು ಅದು ಕಳಿತು ಇದು ಗ್ಯಾಸ್ ಚಾಲು ಇಡ್ತಾರ, ಆ ಕಡೆ ಹೋಗಿ ಬರ್ತಾರೆ, ತಾನೇ ಉರಿತಿರ್ತಾರ, ಹಾಲಿಟ್ಟಿರ್ತಾರ. ಯಾಕೆ ಹಿಂಗಾಗ್ತದ? ಹಿಂಗ ಯಾಕೆ ಆಗ್ತದ ಅಂತ. ಹೃದಯದಲ್ಲಿ ಶಾಂತ ಭಾವನೆ ಇಲ್ಲ, ಮನಸ್ಸಿನಲ್ಲಿ ಪ್ರೇಮ ಇಲ್ಲ. ಎಲ್ಲರ ಮೇಲೆ ಪ್ರೀತಿಸಬೇಕು. ಆ ಬೆಂಕಿ ಮೇಲೂ ಪ್ರೀತಿಸ್ರಿ, ಅದು ಅಗ್ನಿದೇವದ. ಅಗ್ನಿದೇವಕ್ಕೆ ಯಾಕೆ ಅವಮಾನ ಮಾಡೋದು ಹೇಳಿ? ಮಾತಿಗೆ ಮರೆಯುವಂಥದ್ದು ಒಳ್ಳೇದಲ್ಲ. ಬಹಳ ಎಚ್ಚರವಾಗಿರ್ಬೇಕು, ಬಹಳ ಶುದ್ಧವಾಗಿರ್ಬೇಕು. ಭಗವಂತ ಈಗ ಅದು ಸಾದಾ ಅಡಿಗೆದೇ ನೆನಪುಳಿಯಲ್ಲ. ಈಗ ಪರಮಾತ್ಮ ಬಂದು ಸಿಗ್ನಲ್ ಕೊಡಲ್ಲ, ನೀವು ಅವಾಗ ಫೋನ್ ಇಡವ್ರ ರಾಣಿಯವ್ರು. ಪರಮಾತ್ಮ ನಿಮಗೆ ಸಿಗ್ನಲ್ ಕೊಡ್ತಿರ್ತಾನ, ಪ್ರತಿಯೊಬ್ಬರಿಗೆ ಸಿಗ್ನಲ್ ಕೊಡ್ತಾನೆ. ನೀವು ನೋಡ್ರಿ, ನಿಮ್ಮ ಮಗ ಎಲ್ಲೋ ಹೊಂಟಿರ್ತಾನ, ಅಮಾಸೆ ಇರ್ತದ, ನೀವು ಹತ್ತಿರ್ತೀರಿ, ಹೋಗ್ಬೇಡ ಹತ್ತಿರ್ತೀರಿ. ನಾ ಹೋಗೋರ್ ಯಾಕೆ ಕೂತಿರ್ತಾನ. ನಿಮಗೆ ಅಕ್ಕ ತಾಯಂದ್ರಿಗೆ ಸಿಗ್ನಲ್ ಬರ್ತಿರ್ತಾವ, ಏನೇನು ಹೋಗೋತ್ನಾಗ ಏನ್ರಿ ಬೀಳ್ತದ, ಚಲ್ತದ, ಬ್ಯಾಡೋ ಯಾಕೋ ಸರಿ ಕಾಣಿಸಲ್ಲ ಅಂದ್ರೂ ಹೋಗ್ತಾನ ಆಕ್ಸಿಡೆಂಟ್ ಆಗ್ತದೆ. ಖರೆ ತಿಳ್ಕೋರಿ. ಇದಕ್ಕಂತಾರ ಸಿಕ್ಸ್ ಸೆನ್ಸ್. ಸಿಕ್ಸ್ ಸೆನ್ಸ್ ಅಂದ್ರೆ ಯಾವುದು? ಅತೀಂದ್ರಿಯ ಶಕ್ತಿ. ಏನಂತಾರ ಅದಕ್ಕ? ಅತೀಂದ್ರಿಯ ಶಕ್ತಿಯನ್ನು ಗಳಿಸ್ಬೇಕಾದ್ರೆ ಧ್ಯಾನ ಬೇಕು. ಅತೀಂದ್ರಿಯ ಶಕ್ತಿ ಗಳಿಸ್ಬೇಕಾದ್ರೆ ಭಕ್ತಿ ಬೇಕು. ಅತೀಂದ್ರಿಯ ಶಕ್ತಿ ಗಳಿಸ್ಬೇಕಾದ್ರೆ ಯಥಾರ್ಥವಾಗಿರ್ಬೇಕು, ಸಣ್ಣ ಮಗುವಿನಂಗ. ಅಂತ ಅತ್ಯಂತ ಪ್ರಾಚೀನ ಜ್ಞಾನ ಹೇಳಕತ್ತೀನೋ ಅವ್ರ ಮೊಬೈಲ್ ಕಳೆದಂತ ಬಂದ್ರು. ನಾ ಅಂದೆ ಇರ್ಬೇಕು ನೋಡಿ ಹಾಲ್ದಾಗ ನೋಡಮ್ಮ ನಾ ಅಂದೆ. ಹಾಲ್ದಾಗ ಸಿಗ್ಲಿಲ್ಲ, ಮತ್ತೆ ಮಾರಿ ಇಟ್ಟೆ ಮಾಡಿದ್ರು. ಮತ್ತೆ ಎಲ್ಲಮ್ಮನ ಗುಡಿಯಾಗ ಬಂದ್ರು, ಎಲ್ಲಮ್ಮ ಮುಚ್ಚಿಟ್ಟಿಲ್ರಿ. ಅದು ವಿಚಿತ್ರ. ಇಲ್ಲಿ ಎಲ್ಲೂ ಇಟ್ಟಿರು ಮೂಲೆ. ಇನ್ನೊಂದು ವಿಚಿತ್ರ ಪವಾಡ, ಅದು ಫೋನ್ ಸೈಲೆಂಟ್ ಇತ್ತು. ಅದು ಫೋನ್ ಚಾಲೋ ಇತ್ತಂದ್ರೆ ನಾವ್ ಇಲ್ಲಿ ಫೋನ್ ಹಚ್ಚಾಕತ್ತೀವಿ, ಇಲ್ಲಿ ಅದ್ರ ರಿಂಗ್ ಆತಿತ್ತಂದ್ರೆ ಯಾರು ಬೇಕಾದ್ರೂ ಬೈತಿದ್ರು. ಹೌದಾ? ಇಲ್ಲಿ ಯಾರು ಒಯ್ಯವ್ರು ಇಲ್ಲಿ ಬಿಡ್ರಿ ಅಂದ್ರೂ ಒಂದು ಉದಾಹರಣೆ ಆಗ್ತೀನಿ. ಅದೇ ಟೈಮಿಗೆ ಯಾಕೆ ಸೈಲೆಂಟ್ ಆಯ್ತು ಅದು? ಮತ್ತ ಅವ್ರಿಗೆ ಎಲ್ಲಮ್ಮ ಗುಡಿ ಬರೋ ಬುದ್ಧಿ ಹಂಗಾಯ್ತು. ದೇವ್ರು ಎಲ್ಲೋ ನಮಗ್ ಕಾಪಾಡ್ತಾನೋ ಇಲ್ಲೋ? ಯಾಕ? ಗುರುವಿನ ಸೇವಾದಾಗ ಅದಾರ. ಹೊಲ್ಲ ಒಳಕ ಅನ್ಕೋತಾರೆ, ಬಂದು ಕೇಳಕತ್ತಾರ. ಎಲ್ಲಾರು ಹೊಂಟ್ರ ನಾ ಹೆಂಗ್ ಬಿಡ್ಲಿ ಅವತ್ತಾರ. ನಾ ಬಿಟ್ರ ನನಗೆ ಏನ್ರಿ ಯಾರ್ರಿ ಅಂದವ್ರು ಶಾಣಿಗರ ಇರ್ಲ ಕೇಳಕ್ ಬರಾಕತ್ತಾರ. ಇದಕ್ ಬಹಳ ಮಹತ್ವ ಅದ. ಹುಡುಗರಿಗೆ ಅನ್ನಂಗಿಲ್ಲ ನಾವು, ನೀ ಸಾಲಿ ನೀ ಅಭ್ಯಾಸ ಮಾಡಿದ್ರೆ ಚಾಕ್ಲೇಟ್ ಕೊಡ್ತೀವಿ ನಾವು. ಹಂಗೆ ಆ ಚಾಕ್ಲೇಟ್ ಆಸೆಗೆ ಮಾಡ್ತಿರ್ತಾವ. ಸತ್ಸಂಗ ನಿರಾಳವಾಗಿ ಮಾಡ್ರಿ, ಜ್ಞಾನಕ್ಕೆ ಹಂಬಲಿಸ್ರಿ. ನಿನ್ನ ಯಾರಿಗೆ ಎಲ್ಲಮ್ಮ ಪ್ರಸಾದ ಸಿಗ್ಲಿಲ್ಲ, ಅವ್ರಿಗೆ ಇವತ್ತು ಬಂದಿಲ್ಲ ನೋಡ್ರಿ. ಅವ್ರಿಗೆ ಯಾಕೆ ಬಂದಿಲ್ಲ? ಅವ್ರಿಗೆ ಹಿಂಗ ಅನಾಮಾತ ತೆಗಿಬೇಕು. ಅವ್ರು ಚೇಳಿ ಹೆಂಗ್ ತೆಗಿತಾರೆ ಹೇಳ್ರಿ? ನಿಮ್ ಪುಣ್ಯದ ಗಂಟು ಇರ್ಬೇಕೋ ಬೇಡೋ? ನಿಮ್ ಪುಣ್ಯದ ಗಂಟು ಇದ್ದಕ್ರಾಕಿ ಎಲ್ಲವ ತೆಗ್ಯಾಕಿ ನನಗ್ ಮುಂದೆ ಮಾಡಿ. ನೀವು ಭಕ್ತಿನೇ ಮಾಡಲ್ಲಾಗಿರಿ. ನಾಲ್ಕಣ್ಣೆನೆ ದುಡಿದು 1,000 ರೂಪಾಯಿ ಪಗಾರ ಕೊಡು ಅಂದ್ರ ಹೆಂಗ್ ಸಾಧ್ಯದ ಹೇಳ್ರಿ? ನಿನ್ನೆ ಏನಿತ್ತು? ಸೈನ್ಸ್ ಇತ್ತು. ಮೇಲ್ಗಡೆ ಏನಿತ್ತು? ಬೆಳದಿಂಗಳ ಚಂದ್ರಮ ಇದ್ದ. ಚಂದ್ರಮನ ಬೆಳಕನಾಗ ಯಾಕೆ ತಿನ್ಬೇಕಮ್ಮ? ಚಂದ್ರಮ ಶೀತಲ. ಚಂದ್ರಮ ಯಾರ ತಲೆ ಮೇಲೆ ಇರ್ತಾನ? ಶಿವನ ತಲೆ ಮೇಲೆ ಇರ್ತಾನ. ಶಿವನ ತಲೆ ಮೇಲೆ ಯಾಕದಾನ? ಶಿವ ಧ್ಯಾನ ಮಾಡಿ ಮಾಡಿ ಬಹಳ ತಾಪಾಗ್ಯದ ಅವನಿಗೆ. ಅವನ್ ತಲೆ ತಣ್ಣಗೆ ಮಾಡಕವ ಅದಾನ. ಚಂದ್ರಮ ಮನಸ್ಸಿನ ಕಾರಕ ಅದಾನ. ಅಸ್ಟ್ರಾಲಜಿಕಲ್ ತರ ಗುರುತು. ಚಂದ್ರಮ ಹೆಂಗದಾನ? ಮನಸ್ಸನ್ನ ತಂಪಿಡ್ತಾನ. ನಿಮ್ಮ ಶರೀರದೊಳಗೆ 72,000 ನರನಾಡಿಗಳದಾವ. ಎಷ್ಟು? ಹೆಂಗೆ ಹೇಳದಾನ ಭಗವಂತ? 72,000 ನರನಾಡಿಗಳು. ನಿಮ್ಮ ಮೆದುಳಿನ ಒಳಗ ಎಷ್ಟು ಸೂಕ್ಷ್ಮ ನರನಾಡಿಗಳದಾವ. ಕಣ್ಣಾಗಂತೂ ಕೂದಲಕ್ಕಿಂತೂ ಸಣ್ಣ ನರನಾಡಿಗಳು. ಕಣ್ಣಾಗ ಯಾವಾಗ್ರೆ ಕಾಣಿಸ್ತಾವ ನೋಡ್ರಿ, ಕಣ್ಣ ಸಣ್ಣ ಸಣ್ಣ ನರ. ಅಲ್ಲಿ ಹ್ಯಾಂಗ ಹೆಣದಾನಂತ ಭಗವಂತ? ಆ ನರನಾಡಿಗಳು ಒಮ್ಮೆ ಒಂದಕ್ಕೊಂದು ಜೋಡಿಸಿ ಅದು ಎಷ್ಟು ಉದ್ದ ಆಗ್ತದ ವಿಚಾರ ಮಾಡೋದು. ಇಲ್ಲಿಂದ ಚಂದ್ರ ಲೋಕಕ್ಕೆ ಹೋಗಿ ಅದು ಹೊಳೆ ಬರ್ತದ. ಹಗ್ಗ ಮಾಡ್ದೇವಂದ್ರ ದೇವ್ರ ಎಷ್ಟು ಕರುಣಾಮಯ ಇದಾನ. ಹಿಂಗೆ ಕೊಟ್ಟಾನ ನಮಗೆ ಹಿಂಗೆ ಕೊಟ್ಟ. ಮೊನ್ನೆ ನನಗೆ ವಾಂತಿ ಆಯ್ತು, ದೇವ್ರ ಸಿಗ್ನಲ್ ಕೊಟ್ಟ. ಬಾಳ ತೊಗರಿ ಬೆಳಿ ಸಾರ್ತೀನಿ ಬೇಡ.
ಹೌದಾ? ನಿಮ್ದು ಯಾವಾಗ ರಾತ್ರಿ ಹೊಟ್ಟೆ ಕೆಟ್ಟಿರ್ತದ, ಯಾರೋ ಒತ್ತಾಯ ಮಾಡ್ತಿರ್ತಾರ ನಮ್ದು ನೀರ್ ತಿನ್ರಿ ನಮ್ದು ಇಟ್ಟು ತಿನ್ರಿ, ಆಳೆ ಒಳಗಿಂದ ಆತ್ಮ ಬ್ಯಾಡ ಅಂತ ಹೇಳ್ತಿರ್ತದೆ. ತಿನ್ಬೇಡ ಅಂತ ಹೇಳನ ತಿನ್ನಬಾರ್ದು, ಒಳಗಿನ ಸಿಗ್ನಲ್ ಏನ್ ಹೇಳತ್ತದ ತಿನ್ನಬೇಡ ಅಂದ್ರೂ ತಿಂದ ಏನಾಗ್ತದ್ರಿ? ಇಡೀ ರಾತ್ರಿ ಹೊಟ್ಟೆ ಗುಡು 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 ಚಲೋ ಆಗ್ತದ, ಆಗ್ತದೋ ಇಲ್ಲೋ? ಏನೇನೋ ಸಪ್ಪಳ ಬರಕ್ ಚಲೋ ಆಗ್ತಾವ, ಬಾಜುಕ್ನವ್ರಿಗೆ ಮಲ್ಕೋಸೆ ಬಿಡಲ್ಲ ನೀವು. ಅಟ್ರಾಗಿ ತಿಳಿತಲ್ಲ ಹೌದಾ? ವಾಲ್ ಅಲ್ಲಕತ್ತದ ಹೊಟ್ಟಿ ಒಳಗಿಂದು, ಮತ್ತೆ ಯಾಕೆ ತಿನ್ನೋದು? ತುರ್ಕು ಹೌದಿಲ್ಲ? ಮದುವೆಗಂತೂ ಭಾಳ ನಡೀತದ. ನಮ್ದು ಹೊಟ್ಟು ತುರ್ಕೆ ತುರ್ಕ್ತಾರ. ಉಳ್ಕಿದ ಟೈಮ್ದಾಗ ಇವ್ರ ಪ್ರೇಮ ಎಲ್ಲಿ ಇರ್ತಿದಾರ? ನಿಮ್ ಮನ್ಯಾಗ ಕಷ್ಟ ಬಂದಾಕ್ರ ಎಲ್ಲಿ ಹೋಗಿರ್ತಾವ ಮಾರಾಯಗಳು? ಯಾರು ಗೊತ್ತು? ಇಲ್ಲಿ ಅವ್ರದ್ದು ಪ್ರೀತಿ ಕೇಳ್ತಿರ್ತದ, ನಮ್ದು ಹೊಟ್ಟು ಹೌದಾ? ಚಂದ್ರಮ ಹೆಂಗದಾನ? ಶೀತಲ. ಚಂದ್ರ ನಾಡಿಗೆ ಸಂಬಂಧಪಟ್ಟಂತೂ ದೇವ್ರು ಯಾವುದು? ಚಂದ್ರಮ. ಎಷ್ಟು ನಾಡಿಗಳದಾವ? 72,000 ನರನಾಡಿಗಳು ನಮ್ಮ ಶರೀರದಾಗ ಅದಾವ. ಅದ್ರಾಗ ಅತ್ಯಂತ ಮಹತ್ವದ್ದು 3 ನಾಡಿಗಳು ಎದೆ ಒಳಗದಾವ. ಅವು ಯಾವ? ಶಬಾಷ್. ಇಡ, ಪಿಂಗ್ಲ ಮತ್ತು ಸುಷುಮ್ನ. ಇಡ ಇದು ಎಡಕ್ ಹರಿತದ, ಪಿಂಗ್ಲ ಇದು ಬಲಕ್ ಹರಿತದ. ಯೂಟ್ಯೂಬ್ನಾಗೆಲ್ಲ ನೋಡಿರ್ಬೇಕು ನೀವು. ಇಡ ನಾಡಿಗೆ ಚಂದ್ರಮನಿಂದ ಶಕ್ತಿ ಸಿಗುತ್ತದ, ಪಿಂಗಲ ನಾಡಿಗೆ ಸೂರ್ಯನಿಂದ ಶಕ್ತಿ ಸಿಗುತ್ತದ. ಪಿಂಗಲ ನಾಡಿ ಕಾವದ, ಇಡ ನಾಡಿ ತಂಪದ. ಸುಷುಮ್ನ ನಾಡಿ ಏನದಲ್ಲ, ಅದು ಬೆನ್ನು ಹುರಿ ಒಳಗ, ಸ್ಪೈನಲ್ ಕಾರ್ಡ್ ಅಂತಾರ ಅದಕ್ಕ. ಬೆನ್ನು ಹುರಿ ಒಳಗದದು, ಅದು ನರ ಅಲ್ಲದು, ಅದು ಬೆಳಕದು. ಹಿಂಗ ಟ್ಯೂಬ್ ಲೈಟ್ ಗತ್ಲಿ ಬಿಳಿ ಶುಭ್ರ ಬೆಳಕದು. ಅದು ಒಂದೇ ಒಂದು ನಾಡಿ ಪರಮಾತ್ಮಕ್ಕೆ ಸಂಬಂಧಪಟ್ಟದ. ಅದಕ್ಕೆ ಬ್ರಹ್ಮ ನಾಡಿ ಅಂದಾರ, ಶಾಂಭವಿ ಅಂದಾರ, ಕುಂಡಲಿನಿ ಅಂದಾರ, ಬಹಳ ವರ್ಣ ಮಾಡ್ಯಾರದು. ಆ ನಾಡಿ ನಮಗ್ ಗುರ್ತೇ ಇಲ್ಲ ಇನ್ನು, ಅದು ಮುಚ್ಚದ. ಅಜ್ಞಾನಿ ಜನರ ಒಳಗ ನಾಡಿ ಮುಚ್ಚದ. ಯಾವಾಗ ಜ್ಞಾನೋದಯ ಆಗ್ಲಿಕ್ಕೆ ಚಾಲು ಆಗ್ತದ, ಯಾವಾಗ ಭಕ್ತಿ ಆಗ್ಲಿಕ್ಕೆ ಚಾಲು ಆಗ್ತದ, ಅವಾಗ ಎಲ್ಲವಾದ ತರಿತಾಳ, ಆ ನಾಡಿ ತರಿತಾಳ. ಆ ನಾಡಿ ತೆರೆನ ಚಾಲು ಆಯ್ತು ನೋಡ್ರಿ. ದೇವ್ರು ಕಾಣಿಸೋದು, ದೇವ್ರು ಬಂದು ಭೇಟಿ ಆದಂಗ ಆಗೋದು, ಮುಂದಿಂದೆಲ್ಲ ಚಲೋ ಆಗೋದು. ಹೌದಾ? ಸುಷುಮ್ನ. ಇಡ 45 ನಿಮಿಷ ನಡೀತದ. ಎಷ್ಟು ನಿಮಿಷ? 45 ನಿಮಿಷ. ಅದಾಗನ ಪಿಂಗ್ಲ ಚಾಲು ಆಗ್ತದ. ಪಿಂಗ್ಲ 45 ನಿಮಿಷ ಚಾಲು ಆಗ್ತದೆ. 45 ನಿಮಿಷ ಇದು, 45 ಅಲ್ಟರ್ನೇಟ್ಲಿ ಸಾರ್ಕೆ ಚಾಲು ಇರ್ತದೆ. ಬೆಳಗ್ಗಿಡದ ಮರುದಿವ್ಸ ಬೆಳಗ್ಗೆ ತನ ಇದು ಚಾಲು. 45 ನಿಮಿಷ ಇದು, 45 ನಿಮಿಷ ಇದು, 45 ನಿಮಿಷ ಇದು. ಇಡ ನಾಡಿ ಚಾಲು ಇದ್ದಾಕ್ರ ವಿಶ್ರಾಂತಿ ಮಾಡಬೇಕು. ಈ ಖೂನ್ ಹೆಂಗ್ ಇಡೋದು? ಇಡ ನಾಡಿ ಚಾಲೋದಲ್ಲಿ ಖೂನ್ ಹೆಂಗ್ ಇಡೋರು ನಾವು? ಇಡ ನಾಡಿ ಅಂದ್ರ ನಮ್ಮ ಎಡಕಿನ ಮೂಗಿನ ಸೊಳ್ಳಿ ಏನದಲ್ಲ, ಅದರಿಂದ ಏನು ಗಾಳಿ ಬರ್ತದಲ್ಲ, ಅದು ಇಡ ನಾಡಿ. ಜೋರ್ಲೆ ಉಸಿರಾಟ ಬಿಟ್ಟು ನೋಡ್ರಿ. ನೀವ ಹಿಂಗ್ ಕೈದು ಮಾಡಿ ಜೋರ್ಲೆ ಉಸಿರಾಟ ಬಿಟ್ರಲ್ಲ, ಯಾವ್ದಾರೆ ಒಂದು ಜೋರಾಗಿ ಬರ್ತದ ನೋಡ್ರಿ. ಒಂದು ಮೂಗಿನ ಸೊಳ್ಳಿ ಜೋರಾಗಿ ಬರ್ತದ, ಒಂದು ಮೂಗಿನ ಸೊಳ್ಳಿ ಕಡಿಮೆ ಆಗಿ ಬರ್ತದ. ಯಾವ್ದು ಜೋರಾಗಿ ಬರ್ತದ ಆ ನಾಡಿ ಚಾಲು ಅದ. ಇಡ ನಾಡಿ ಇದ್ದಾಕ್ರೆ ಏನ್ ಮಾಡಬೇಕು? ವಿಶ್ರಾಂತಿ ಮಾಡಬೇಕು. ಪಿಂಗಲ ನಾಡಿ ಚಾಲು ಇದ್ದಾಕ್ರೆ ಏನ್ ಮಾಡಬೇಕು? ಕೆಲಸ ಮಾಡಬೇಕು. ಕಾವದದು. ಪಿಂಗಲ ನಾಡಿಗೆ ಸೂರ್ಯದಿಂದ ಶಕ್ತಿ ಸಿಗ್ತದ. ಎಲ್ಲಿಂದ? ಸೂರ್ಯನಿಂದ ಶಕ್ತಿ ಸಿಗ್ತದ. ಇಡ, ಪಿಂಗಲ ಮತ್ತು ತಿಳಿತಾ ಇದು 3 ನಾಡಿಗಳು. ಗಂಡಂದು ಇಡ ನಾಡಿ ಚಾಲು ಅದ ಸಂಗಮ ಆಗುವಾಗ, ಹೆಣ್ತಿದು ಇಡ ನಾಡಿ ಚಾಲು ಅದ, ಗ್ಯಾರಂಟಿ ನಿಮಗೆ ಹೆಣ್ಣು ಹುಡ್ತದ. ಹೆಣ್ತಿದು ಪಿಂಗ್ಲಾ ಚಾಲು ಅದ, ಗಂಡಂದು ಪಿಂಗ್ಲಾ ಚಾಲು ಅದ. ಆ ಟೈಮ್ದಾಗ ಅವಾಗ ಏನ್ ಹುಡ್ತದ? ನಮ್ಮ ಹಿಂದಕ್ಕಿನ ಋಷಿ ಮುನಿಗಳು ಅಂತೆಂತದ್ ಕಂಡು ಹಿಡ್ದಾರ್ರಿ. ಇನ್ನ ಇದು ನಮ್ಮ ಸೈನ್ಸ್ ಸಿಕ್ಕಿಲ್ಲ. ಇದು ಏನ್ ಸಿಕ್ಕ್ಯದ್ರಿ? ಇಡ ನಾಡಿ, ಪಿಂಗಲ ನಾಡಿ 3 ಅತ್ಯಂತ ಮಹತ್ವದ್ದು ಹೃದಯ ಒಳಗೆ ಇವು ಅದಾವ. ಚಂದ್ರಮ ಬೆಳಕ ಬಹಳ ಅದ್ಭುತ ಅದ. ಸಣ್ಣ ಖುಷಿ ಹಿಂಗ್ ಬಗಲಾಗ ನೋಡ್ ಚಂದಮಾಮ ತೋರಿಸ್ತಿರ್ಲ, ಅದು ಊಟ ಮಾಡ್ತೀನಿ ಹಂಗಿಲ್ಲ ತಿಂತೀನಿ. ಚಂದಮಾಮ ನೋಡೋಣ ಕೂಸ್ ಶಾಂತ ಆಗ್ತದೆ. ಯಾಕ? ಚಂದ್ರಮನು ಶಾಂತ. ಬೆಳದಿಂಗಳದಾಗ ನೀವ್ ಏನು ಉಣ್ತಿರಲ್ಲ, ಆ ಚಂದ್ರಮನಿಂದ ಶೀತಲ ಕಿರಣಗಳು ಆ ಆಹಾರದಾಗ ಸೇರ್ತಾವ. ಕೋಜಾಗಿರಿ ಪೂರ್ಣಿಮಾ ಅಂತ ಮಾಡ್ತಾರ, ಗುರುತ? ಕೋಜಾಗಿರಿ ಪೂರ್ಣಿಮಾ ಹುಣ್ಣಿಮೆ ದಿವಸ ಮಾಡ್ತಾರ. ಆ ಪೂರ್ತಿ ಚಂದ್ರಮ ಉದಯ ಆದಾಗ
ಏನು ಮಾಡ್ತಾರೆ, ಹಾಲು ಕುದಿಸಿ ಕುದಿಸಿ ಗಟ್ಟಿ ಮಾಡಿ ಸಕ್ಕರೆ ಹಾಕಿ ಬಾಸುಂದಿ ಇಟ್ಟಿರ್ತಾರೆ. ಎಲ್ಲರೂ ಸಂಗೀತ ಕಾರ್ಯಕ್ರಮ ಏನೇನೋ ಮಾಡಿ ಅದು ಕುಡಿತಾರ. ಚಂದ್ರಮ್ಮಂದು ಎಲ್ಲ ಗುಣ ಅದ್ರೊಳಗೆ ಇಳಿತದ. ಚಂದ್ರಮ್ಮನೊಳಗೆ ತಾಕತ್ ಅದತ್ತಿರಿ ಇಲ್ಲತ್ತೀರಿ? ಎಲ್ಲಿ ಅದಾನ ಚಂದ್ರಮ್ಮ ನಮ್ಮ ಮೇಲೆ ಪರಿಣಾಮ ಮಾಡ್ತಾನ. ಹೆಂಗೆ ಹೇಳ್ರಿ? ಹುಣ್ಣಿಮೆ ದಿವಸ ಕವಿಗಾರರಿಗೆ ಎಂತ ಕವನ ಎಲ್ಲಿ ಬರ್ತಾವ? ಚಂದ್ರಮ್ಮನಿಂದ ಬರ್ತಾವ. ಹುಣ್ಣಿಮೆ ದಿವಸ ತಂಪಾಗಿರ್ತದ, ಹಾಡ ಹಾಡ್ಲಿಕ್ಕೆ ಚಾಲು ಮಾಡ್ತಾನ, ಕವನ ಬರ್ಲಿಕ್ಕೆ ಚಾಲು ಮಾಡ್ತಾನ. ತಿಳಿತದ ನಿಮ್ಗ? ಅರ್ಥ ಆಗ್ತಾನ ಹೇಳೋದು? ಹುಣ್ಣಿಮೆ ದಿವಸ ನಿಮ್ಗೆ ಎನರ್ಜಿ ಜಾಗೃತ ಆಗ್ಯದ, ಹೌಸ್ ಆಗ್ಲಿಕ್ಕತ್ತದ. ಯಾಕ? ಚಂದ್ರಮ್ಮನಿಂದ. ಅಮಾವಾಸ್ಯೆ ದಿವಸ ಚಂದ್ರಮ್ಮನೇ ಇಲ್ಲ, ಪೂರ್ತಿ ಕತ್ತಲದಾಗ ಎದರ ಆಟದ? ದೇವಿನ ಆಟದ. ಅದಕ್ಕ ಅಮಾವಾಸ್ಯೆ ದಿವಸ ದೇವ್ರ ಮಾಡೋದು. ಚಂದ್ರಮ್ಮ ಇಲ್ಲಂದ್ರೆ ಕೆಟ್ಟ ಗುಣಗಳು ಬರಾಕ್ ಚಾಲು ಅದು. ಕತ್ತಲಾಗಿ ಅಂಜಿಕೆ ಯಾಕೆ ಬರ್ತದ? ಬೆಳಕಿಲ್ಲ, ಚಂದ್ರಮ್ಮನ ಬೆಳಕಿಲ್ಲ, ಮನಸ್ಸು ಶಾಂತಿ ಇಲ್ಲ. ಹೌದಾ? ಅದಕ್ಕೂ ದೇವ್ರಿಗೆ ಹೋಗಕ್ ಚಾಲು ಮಾಡೋದು ಅಮಾವಾಸ್ಯೆ ದಿವಸ. ಸೈನ್ಸ್ ಹೆಂಗ ನೋಡ್ರಿ. ಅಮಾವಾಸ್ಯೆ ದಿವಸ ದೇವ್ರಿಗೆ ಯಾಕೆ ಹೋಗ್ಬೇಕು? ಅಮಾವಾಸ್ಯೆ ದಿವಸ ನೆಗೆಟಿವಿಟಿ ಸಾಮ್ರಾಜ್ಯ ಅದ್ರದೇ ಅದ. ನೆಗೆಟಿವಿಟಿ ಸಾಮ್ರಾಜ್ಯ ಬೆಳೆದದ. ಆ ನೆಗೆಟಿವಿಟಿ ನಮ್ ತಲೆಯಾಗ ಬರಬಾರ್ದು ದೇವ್ರ ಧರ್ಮ ಮಾಡೋದು ಅಮಾವಾಸ್ಯೆ ದಿವಸ. ಪ್ರತಿಯೊಬ್ಬರು ನೋಡ್ರಿ ಅಮಾವಾಸ್ಯೆಗೆ ಮನೆ ದೇವ್ರಿಗೆ ಹೋಗ್ತಾರೆ. ಇದು ನಮಗ್ ಗೊತ್ತೇ ಇಲ್ಲ ನೋಡ್ರಿ. ಹೆಚ್ಚಾನ ಕೆಟ್ಟದ್ ವಿಚಾರ ಬರಾಕ್ ಚಾಲು ಮಾಡ್ತಾವ ಅಮಾವಾಸ್ಯೆ ದಿವಸ. ನೋಡ್ರಿ, ಇನ್ನೊಂದು ವಿಚಾರ ಮಾಡ್ರಿ ನೀವು, ಅಮಾವಾಸ್ಯೆ ದಿವಸ ಮನ್ಯಾಗ ಜಗಳು ಬಾಳ ಇರ್ತಾವ. ಹೇಳ್ತಿರ್ತಾರ ಅಮಾವಾಸ್ಯೆ ಬರೋಣ ಬಹಳ ಹೆಚ್ಚಾಗ್ತದ ರೀ, ಹುಣ್ಣಿಮೆ ಬರೋಣನು ಬಹಳ ಹೆಚ್ಚಾಗ್ತದ. ಹುಣ್ಣಿಮೆ ಬರೋಣನು ಯಾಕೆ ಹೆಚ್ಚಾಗ್ತದ್ರ? ಎನರ್ಜಿ ಹೈಯೆಸ್ಟ್ ಅದ. ಹೈಯೆಸ್ಟ್ ಎನರ್ಜಿ ಇದ್ದಕ್ರ ಮನುಷ್ಯ ಏನ್ ಮಾಡ್ತಾನ? ಹಾಡಾರೆ ಹಾಡ್ತಾನ, ಕುಣಿತಾನ. ಕೃಷ್ಣ ರಾಸ ಕ್ರೀಡಾ ರಾಸಲೀಲೆ ಹುಣ್ಣಿಮೆ ದಿವಸ ಮಾಡ್ಯಾನವ. ಹೌದಾ? ಚಂದ್ರಮ್ಮಂದು ಸೈನ್ಸ್ ಅದ್ರೆ ಇಲ್ಲ, ಇದು ಬಹಳ ಮಹತ್ವ. ಮುತ್ತಿನ ಉಂಗ್ರ ಹಾಕ್ರ ಚಂದ್ರಮ್ಮ ಶುದ್ಧನಾಗ್ತಾನ. ಚಂದ್ರಮ್ಮ ನಿಮ್ಗ ಒಳ್ಳೆಯದಾಗಿ ಮಾರ್ಪಡ್ತಾನ. ಕೆಲವೊಂದು ರತ್ನದೊಳಗೆ ಅದ್ಭುತ ಶಕ್ತಿ ಅದ, ಕೆಲವೊಂದು ವನಸ್ಪತಿ ಒಳಗೂ ಅದ್ಭುತ ಶಕ್ತಿ ಅದ. ಕೆಲವೊಂದು ವನಸ್ಪತಿ ಒಳಗೂ ಅದ್ಭುತ ಶಕ್ತಿ ಅದ. ಈಗ ನೀವು ಇದು ನೋಡಿರಿ, ಕೆಲವೊಬ್ರು ಕೊಳ್ಳಾಗ ಹುಲಿ ಉಗುರು ಹಾಕೊಂಡಿರ್ತಾರ. ಯಾಕೆ ಹಾಕೊಂಡಿರ್ತಾರ? ಯಾಕೆ ಹಾಕೊಂಡಿರ್ತಾರ ಹೇಳ್ರಿ? ಫ್ಯಾಷನ್ ಅಲ್ಲದು, ಕೆಲಸ ಮಾಡ್ದದು. ಏನ್ ಕೆಲಸ ಮಾಡ್ತದ? ಹುಲಿ ಉಗುರಿನಾಗ ಅದ್ಭುತ ಶಕ್ತಿ ಅದ. ಹುಲಿ ಅಂತ ಗುಣ ಅದ ಉಗುರದಾಗ. ಆ ಪ್ರಾಣಿಯ ಎಲ್ಲಾ ಗುಣ ಅದು ಉಗುರ್ನಾಗ ಸೇರ್ಪಡೆ ಆಗ್ಯದ. ಹುಲಿ ಹೆಂಗದ ಹೇಳ ನಿಮ್ಗ? ಅದಕ್ಕೊಂದ್ 4 ಮರಿ ಹುಟ್ಟಿರ್ತಾವ. ಅವ್ 4 ಮರಿ ಹಿಂಗದ ಇಡ್ತದ್ರಿ. ಇದು ಹುಟ್ಟಿದ ತಕ್ಷಣ ಇಡ್ತದ್ರಿ, ಅದು ಹಿಂಗ್ ಸಾಲಕ್ಕೆ ಇಡ್ತದ 4 ಮರಿಗ. ಮುಂದೊಂದು ಗೆರಿ ಹೊಡಿತದ, ನೋಡ್ಕೋತ ನಿಂದಿರ್ತದೆ. ನಾಟ್ರಿ ಮಕ್ಕಳ್ರಿ, ನಿಮ್ಮ ಕಾಲ ಮೇಲೆ ನೀವು ದಾಟಬೇಕಿದ್ ಗೆರಿ. ಅದು ದಾಟದ್ರೆ ನೀವು ಆಕ್ಟಿವ್, ನೀವು ಬದುಕ್ಲಕ್ ಲಾಯಕ್ ಅದರಿ. ಸುಮ್ಮದೇನು ಎಲ್ಲ ಕಾಡಿಗೆ ರಾಜನಾಗ ಅನ್ಸ್ಕೊಳ್ಳೋದು ಅದಲ್ಲ. ಅದು ಯಾವ ದಾಟಿ ಬರ್ತಾವ ಒಟ್ಟು ಉಳಿತಾವ ನೋಡ್ರಿ. ಯಾವ ಅಲಿಸಿತನದ ಹಿಂದೆ ಉಳಿತಾವಲ್ಲ ಅದು ಹುಲಿ ತಿಂದೇ ಬಿಡ್ತದ. ನೀನ್ ನಾಲಾಯ್ಕದಿ ಬದುಕ್ಲಕ್ಕಂತ ಆ ಗುಣ ಬರ್ತದ ನಿಮ್ಗೆ ನಾಳೀಗ. ಫುಲ್ ಆಕ್ಟಿವ್. ಅದಕ್ಕೆ ರಾಜಕೀಯ ಜನರು ಹಾಕೊಂಡಿರ್ತಾರೆ ನೋಡ್ರಿ, ಹೆಂಗ ಭಾಷಣ ಮಾಡ್ತಿರ್ತಾರೆ. ಅದಕ್ಕೂ ಅಂಜಲ್ಲ, ಹುಲಿಗತ್ಲೆ. ಹುಲಿ ಅಂತ ಗುಣ ಬರ್ಬೇಕಾದ್ರೆ ಅದು ಉಗುರು ಹಾಕೊಂಡಿರ್ತಾರ, ಅವ್ರು ಕೊಳ್ಳಾಗಿರ್ತದ. ಹುಡುಗರಿಗೆ ನಗಡಿ ಬತ್ತಂದ್ರೆ ಏನ್ ಹಾಕ್ತಿರಿ ನೀವು ಕೊಳ್ಳಾಗ? ಬೆಳ್ಳುಳ್ಳಿ. ಶಬಾಷ್. ಬೆಳ್ಳುಳ್ಳಿ ಮಾಲೆ ಯಾಕೆ ಹಾಕ್ತಾರ? ಕಾವುದು ಬಾಳದು. ಬರೀ ಕೊಳ್ಳಾಗ ಹಾಕಿದ್ರೆ ಅದು ನಗಡಿ ಕಮ್ಮ ಹಾಕೋತೋತದ ಖುಷಿಯಿಂದ. ಹೌದಾ? ನಿಮ್ ಮನ್ಯಾಗ ಯಾರಿಗಾರ ಗಾಳ ಆಗಿತ್ತಂದ್ರ ಅಜ್ಜಿ ಏನ್ ಮಾಡ್ತಾಳ? ಏನಂದ್ರೆ ಹಿಂಗ್ ಮಾಡ್ತಾಳ, ಹೇಳಿಸ್ತಾಳ. ಏನ್ ಹೇಳಿಸ್ತಾಳ? ಶಾಬಾಷ್. ಉಪ್ಪ ಮತ್ತ ಮೆಣಸಿನಕಾಯಿ. ಉಪ್ಪೇ ಮೆಣಸಿನಕಾಯಿ. ಸಾಸಿವೆ ಕಾಳು ಒಂದಿರ್ತದ, ಕೆಂಪು ಸಾಸಿವೆ ಒಂದಿರ್ತದಲ್ಲ. ಏನ್ ಸೈನ್ಸ್ ಹೇಳಿದ್ರದು? ಏನ್ ಸೈನ್ಸ? ಸಾಸಿವೆ ಕೆಂಪದ, ಸಾಸಿವೆ ಒಳಗೆ ಕೆಂಪಣ ಅಂಶ ಹೆಚ್ಚದ, ಬಾಜುಕ್ ಮೆಣಸಿನಕಾಯಿನ ಅದಾವ. ನಮ್ಮ ಒಳಗೆ ಸೇರ್ಪಡೆ ಆಗಿದ್ದ ಯಾವುದು? ಎನರ್ಜಿ ಅದದು. ಎನರ್ಜಿ ಅಂದ್ರೆ ಒಂಥರ ಕರೆಂಟ್ ಇದ್ದಂಗ ಅದದು, ಮ್ಯಾಗ್ನೆಟಿಕ್ ಫೋರ್ಸ್ ಅದದು. ಅಯಸ್ಕಾಂತ ಲೋಳ ಚಿಂಬಕ್ ಇದ್ದಂಗ ಅದು. ಲೋಳ ಚಿಂಬಕ್ಕ ಕೆಪ್ಪಣ ಜಗ್ತದ, ಸಾಸಿವೆ ಕಾಳು ಜಗ್ತದ. ಹಿಂಗ ನಿಮ್ಮ ಆರಾದೊಳಗ ಅದು ಸಾಸಿವೆ ಕಾಳು ಬತ್ತಲ್ಲ ಜಕ್ಕೊಂಡ್ಬಿಡ್ತದ.
ಈ ಕಡೆ ಜಕ್ಕೊಂಡದ ಅನ್ನೋದ್ರಾಗ ಮೆಣಸಿಕಾಯಿ ಸುಟ್ಟು ಬಿಡ್ತದ. ಮೆಣಸಿಕಾಯಿ ಆರ ಹೆಂಗದ, ಮೆಣಸಿಕಾಯಿ ಅವರ ಖಾರದ ಬಹಳ ಉಷ್ಣದ, ದೇವ್ ಸತ್ಯ ಹೋಗ್ತದ ಅಲ್ಲಿ. ಹಿಂಗೆ ಇಳಿಸಿ ತೂ 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 ಏನೋ ಅಂತಳಲ್ಲ, ನಾಯಿ ಕಣ್ಣ ನರಿ ಕಣ್ಣ ತೂ 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 ಅತ್ತ ಅದಲ್ಲ. ನಾವತ್ತೀವಿ ಏನಿದು ಕಲ್ತವ್ರು ಭಾಳ ಕಲ್ತಿರ್ತಾರ. ಮೂಢನಂಬಿಕೆ ಮೂಢನಂಬಿಕೆ. ಅಜ್ಜಿ ಎಲ್ಲ ತಿಳ್ಕೊಂಡಾಳ, ಥೂ ಥೂ ಅಂತ ನೀವು ಸೈನ್ಸ್ ಮಾಡಿ ಉಗುಳ್ತಾಳೆ. ಸೈನ್ಸ್ದವ್ರಿಗೆ ಇನ್ನೂ ತಿಳಿದಿಲ್ಲಿದು. ಹೊರದೇಶದವ್ರು ದೆವ್ ಇಲ್ಲ ಅಂತಿದ್ರು. ಏನು ಭಾರತ ಮೂಢನಂಬಿಕೆ, ಇಂಡಿಯಾ ಇಸ್ ಸೂಪರ್ಸ್ಟಿಷಿಯಸ್ ಅಂತಿದ್ರು. ಈಗ ಅವರೇ ಮಕ್ಕಳು ನಂಬ್ಲಕತ್ತಾರ ದೇವ್ ಇರ್ತಾವ ಅಂತ ಹೇಳಿ ಫೋಟೋ ತೆಗಿಲಿಕತ್ತಾರ. ಮತ್ತ ಕಿರಿಲಿಯನ್ ಅಂತಕ್ಕಂಥ ಫೋಟೋಗ್ರಫಿ ಕಂಡು ಹಿಡಿದಾರ ಅವ್ರು. ಕ್ಯಾಮೆರಾ ದೇವಿ ಫೋಟೋ ತೆಗಿತಾರ. ಅಷ್ಟು ಮುಂದದಾರ್ರಿ ಅವ್ರು. ಎಲ್ಲದಕ್ಕೂ ಸೈನ್ಸ್ ಅದ. ಸಾಸ್ವಿ ಹಂಗೆ ಹಂಗೆ ನೆನಪಾದಂಗ ಅದಾಗ ಹೇಳ್ಕೊತ ಹೋಗ್ತೀನಿ. ವಾಸ್ತು ಒಳಗೂ ಒಂದ್ ದೊಡ್ಡ ಶಕ್ತಿ ಇದ್ರಿ. ವಾಸ್ತುನು ಸುಳ್ಳಣಕ್ ಹೋಗ್ಬೇಡ್ರಿ, ಅದಕ್ಕೂ ಒಂದ್ ಅರ್ಥ ಅದ. ಹಂಪಿ ದೇಶದ ರಾಜ ರಾಮರಾಯ ಎಷ್ಟು ಶ್ರೀಮಂತಿದ್ದ. ಹಂಪಿ ಒಳಗ ಹಾದಿಯ ಬದಿ ಮುತ್ತ ರತ್ನ ಸ್ವಲ್ಗಿ ಗಟ್ಲೆ ಮಾರ್ತಿತ್ತು. ಅಂತ ಶ್ರೀಮಂತಿಕೆ ಎಲ್ಲಿಂದ ಬಂದಿತ್ತು? ತಾಯಿ ಭುವನೇಶ್ವರಿ ಒಲ್ತಿದ್ಲು. ರಾಮರಾಯನಿಗೆ ಅವನ ಭಕ್ತಿಗೆ ಮೆಚ್ಚಿ ಯಾರು ಒಲ್ತಿದ್ರು? ಭುವನೇಶ್ವರಿ. ಎಷ್ಟೋ ತಲೆಮಾರುಗಳಿಂದ ಅಲ್ಲೇ ರಾಜ್ಯದೊಳಗಿದ್ಲು. ಏನ್ ಸಂಪತ್ರಿ, ಎಂಥ ರಾಜ. ದೇವರು ಕೊಟ್ಟು ನೋಡ್ತಾನ, ಕಸ್ಕೊಂಡು ನೋಡ್ತಾನ. ಸೊಕ್ಕ ಬರಾಕ ಚಾಲು ಆಯ್ತು ಅವನಿಗೆ. ರಾಮರಾಯನಿಗೆ ನನ್ನಂತವ್ರು ಯಾರು ಇಲ್ಲ ಅನ್ನಕತ್ತ. ನನ್ನಂತ ಧೈರ್ಯವಂತರು ಯಾರು ಇಲ್ಲ, ನನ್ನಂತ ಶಕ್ತಿವಂತರು ಯಾರು ಇಲ್ಲ, ನನ್ನಂತ ಶ್ರೀಮಂತರು ಯಾರು ಇಲ್ಲ ಅನ್ನೋ ಅಹಂಕಾರ ಬರಾಕ್ ಚಾಲು ಆಯ್ತು. ಅಹಂಕಾರ ಬತ್ತು ಸರ್ವನಾಶ ಆಗ್ಲಕ್ಕ ಚಾಲುವಾಯ್ತು. ನಿಮಗೆ ಅಹಂಕಾರ ಬತ್ತು ಮಾಟ ಮಂತ್ರನು ಚಾಲು ಆಗ್ತದೆ, ಎಲ್ಲಾನೇ ಚಾಲು ಆಗ್ತದೆ. ಸುಮ್ಮನೆ ಹುಚ್ಚರಂಗ ಆ ಮಹಾರಾಜ್ ಈ ಮಹಾರಾಜ್ ಕೇಳ್ಕೊತ ಹೋಗ್ಬೇಡ್ರಿ. ನಿಮ್ಮ ಮಾಟ ಮಂತ್ರ ಬಿಡಿಸ್ಬೇಕಾರ ಮಸ್ತ್ ಭಕ್ತಿ ಮಾಡ್ರಿ. ಅದೇ ಒಂದ್ ದೊಡ್ಡ ಹಾದಿ. ದೇವರಿಗೆ ಒಲಿಸ್ಕೊಂಡೇ ತೀರುವುದು. ಪ್ರಹ್ಲಾದ ಗುರ್ತದನಿಲ್ಲ, ಪ್ರಹ್ಲಾದಗ ಕುದಿಯುವಂತ ಎಣ್ಣ್ಯಾಗ ಹಾಕ್ಯಾರ, ಆನಿ ಕಾಲ್ ತೊಳಗ್ ಕೊಟ್ಟಾರ. ಏನಾಗಿದೆ ಅವನೀಗ? ಏನೂ ಆಗಿಲ್ಲ. ನಾರಾಯಣ ಕಾಪಾಡ್ಯಾನ. ಯಾಕ? ಭಕ್ತಿ ಅಂತದಿತ್ತು. ನೀವು ಭಕ್ತಿ ಕಲಿಯವ್ರಲ್ಲ ಗುರುಗಳ. ಲಿಂಬಿಕಾಯಿ ಕೊಡ್ರಿ, ಅದೇನದು ನೀವೇ ಸಾಯ್ರಿ. ನಾವು ಮನ್ಯಾಗ ಹಂಗೆ ನಡಿತೀವಿ. ಬೈಗಳ ಹೊಲಸ ಎಲ್ಲ ನಾವು ಹಂಗೆ ಚಾಲು ಹಿಡಿತೀವಿ. ನೀವು ಲಿಂಬಿಕಾಯಿ ಕೊಡ್ರಿ. ಅದೇನ್ ದೇವ್ ಬರ್ತಾವ ನಿಮಗ್ ಮಣ್ಣ ಹಾಕ್ಲಿ, ಸತ್ ಹೋರಿ. ನಮ್ ಸಲಾಗ್ ಸತ್ ಹೋರಿ. ದುಡ್ಯಾಕೆ ತಯಾರಿಲ್ಲ. ಭಕ್ತಿ ಮಾಡ್ಬೇಕೋ ಬೇಡೋ? ಭಕ್ತಿಯ ಶಕ್ತಿ ಬೆಳೆಸ್ಕೋರಿ. ನೀವೇ ನಿಮ್ ಕಾಲ ಮೇಲೆ ನಿಂದಿರ್ರಿ. ನೀವು ಕೇಳ್ಕೊತ ಹೋಗೋಣ, ಹುಚ್ಚುಗಳು ಕೂತಾವ್ ಯೂಟ್ಯೂಬ್ದಾಗ ಅವೆಲ್ಲ ಹೇಳ್ತಾವ. ಹಂಗ್ ಮಾಡ್ರಿ, ಹಿಂಗ್ ಮಾಡ್ರಿ, 10,000 ರೂಪಾಯಿ ಹಾಕ್ರಿ ಅಕೌಂಟಿಗೆ, ಹೋಮ ಮಾಡ್ತೀವಿ. ನಿಮ್ಮ ಮನಿನೇ ಹೋಮ ಮಾಡಿಬಿಡ್ತಾರ ಅವರು. ಸರಳ ವಾಸ್ತು ಬಂದಿತ್ತು ನಡುವ, ಎಷ್ಟು ಮನಿಗೆಲ್ಲ ಮಣ್ಣ ಹಾಕಿದ್ರು. ಆ ಸರಳ ವಾಸ್ತು ಹೇಳುವಂತ ಮಾಲಕನಿಗೆ ಕೊಲೆ ಮಾಡುದು. ಹಡ ಹಗಲತ್ತ ಅವನ ಮನಿದ ಅವನಿಗೆ ತಿಳಿದಿಲ್ಲ ಮಾರಾಯ. ಮತ್ತ ಅವನ ಕಡೆ ನೀವು ತರಿಸಿ ಶಾಣ್ಯಾರು, ದೊಡ್ಡ ದೊಡ್ಡ ಡಾಕ್ಟರ್ಗಳು, ಸಾಫ್ಟ್ವೇರ್ ಇಂಜಿನಿಯರ್ಗಳು ಮನಿ ಕರ್ಸಿ ಚಾಲು ಮಾಡ್ಯಾರ. ಅವ ಹೇಳಿದ್ ಅದರಿಂದ ಅವ ಕೋಟ್ಯಾಧಿಪತಿ ಆದ. ಆದ್ರ ಅವಂದು ಮನಿದ ಅವನಿಗೆ ತಿಳಿದಿಲ್ಲ. ಮಜಾದಿದು. ಯಾಕೆ ಎಲ್ಲ ಕಡೆ ಕೇಳ್ಕೊತ ಹೋಗ್ತೀರಿ? ಗಟ್ಟಿ ಭಕ್ತಿ ಮಾಡಲ್ಲ. ವಿಷಯ ಅಲ್ಲೇ ಉಳಿತು. ರಾಮರಾಯ ಸೊಕ್ಕಿಲಿ ಮೆರಲಿಕತ್ತ. ನಿಮ್ಮಲ್ಲಿ ಅಹಂಕಾರ, ನಿಮ್ಮಲ್ಲಿ ಚಂಚಲತೆ, ನಿಮ್ಮಲ್ಲಿ ಸೊಕ್ಕ ಬತ್ತಂದ್ರ ದೇವರ ಹಿಂದೆ ಸರಿತದ. ಭುವನೇಶ್ವರಿ ತಾಕಿತ್ತು ಕೊಟ್ಲು, ಸಿಗ್ನಲ್ ಕೊಟ್ಲು, ಕನಸ್ನಾಗ ಬಂದ ಹೇಳಿದ್ಲು, ಮಗು ನಿನ್ನಲ್ಲಿ ಯಾಕೋ ಅಹಂಕಾರ ಬರಕತ್ತದ, ಎಚ್ಚರವಾಗು. ನಿಮ್ಮ ಹಿಂದಕ್ಕಿನ ಹಿರಿಯರು ಭಕ್ತಿ ಮಾಡ್ಯಾರತ್ ನಾ ಕಾಲು ಮುರ್ಕೊಂಡು ಬಿದ್ದೀನಿಲ್ಲಿ. ನೋಡಪ್ಪ, ಎಚ್ಚರವಾಗಿರೋ. ನಾಳೀಗ ಯುದ್ಧಕ್ಕೆ ಕರಿತಾನವ. ನಿನ್ನ ಬಾಜುಕಿನ ದೇಶದವ ನಿನಗೆ ಯುದ್ಧಕ್ಕೆ ಆಮಂತ್ರಣ ಕೊಡ್ತಾನ. ನಾಳೆಗೆ ಹೋಗಬೇಡ ಮಗನೇ, ನಿನಗ ಸೋಲದ, ನಿನಗ ಸಾವದ. ನೀ ಏನ್ ಹೇಳಿ? ದೇವ್ರಿಗಂತಾನ. ನೀ ಏನ್ ಹೇಳಿ? ನನ್ನ ಶೌರ್ಯ ನಿನಗ ಗುರುತಿಲ್ಲ. ಯಾರಿಗಂತಾನ? ತಾಯಿಗನಕತ್ತಾನ. ಎಷ್ಟು ಸೊಕ್ಕ ಬಂದ ನೋಡ್ರಿ. ಭುವನೇಶ್ವರಿ ಹೇಳಕತ್ತಾಳ, ಆಕಿ ಜಗತ್ ಜನನಿ, ಎಲ್ಲ ಗುರುತಾತದಕೀಗ. ನಾಳೀಗ ಹೋಗಬೇಡ ಮಗನೇ, ವಲ್ಲತ್ ಹೇಳು, ಇಲ್ಲಿಕರ ನಿನಗ ಸೋಲು ಖಚಿತ. ಕೇಳ್ತಾನ ಮಗ ಇವ. ಅಹಂಕಾರ ತಲೆಯಾಗ ಮದ ಏರಿತಿಲ್ಲ. ನನ್ನಂಗೆ ಯಾರದಾರ? ನಾವು ಅನ್ನಂಗಿಲ್ಲ, ನಮ್ಮಂಗೆ ಯಾರದಾರ? ಸ್ವಲ್ಪ ಶ್ರೀಮಂತಿಕೆ ಬತ್ತ ನಮ್ಮಂಗ್ ಸಾವುಕಾರ ಊರಾಗ ಯಾರದಾರ? ಹೌದಿಲ್ಲ? ಸ್ವಲ್ಪ ಪವಾಡದ ಶಕ್ತಿ ನಮಗ್ ಬತ್ತಂದ್ರ ನಮ್ಮಂತ ಮಹಾರಾಜಗಳಿಗೂ ಚಾಲು. ನಮ್ಮಂಗೆ ಯಾರದಾರ?
ತಾಯಿ ಎಚ್ಚರ ಕೊಟ್ಲು, ಕೇಳಿಲ್ಲ ಪುಣ್ಯಾತ್ಮ. ಯಾಕೋ ಏನೋ ತಲೆಯಾಗಿ ಸೇರ್ಯಾದ ಇವನಿಗತ್ತು. ಮತ್ತೊಮ್ಮೆ ಬಂದಳಕಿ ಕನಸ್ನಾಗ. ಎದು ಕೂತ ಒಮ್ಮಿಲಿಗೆ, ಯಪ್ಪ ಹಿಂಗ್ಯಾಕಾಯ್ತಂದ. ಮತ್ತೊಮ್ಮೆ ಏನಿಲ್ಲ ಹೇಳತ್ತ ಮಕ್ಕೊಂಡ. ಮತ್ತೆ ಬಂದ್ಲಕ್ಕಿ ತಾಯಿ, ಕೇಳು ನನ್ನ ಮಾತ. ನೀ ಭಕ್ತಿಯಿಂದ ನಡ್ಕೊಳ್ಳಿಲ್ಲ, ನನ್ನ ಮಾತು ನೀ ಕೇಳಿಲ್ಲಂದ್ರೆ ನನಗೆ ಇರ್ಲಿಕ್ಕೆ ಅವಕಾಶ ಇಲ್ಲ ಮಗನೇ. ನಾ ಹೋತೀನೋ ಅಂತ ತಾಕೀತು ಕೊಟ್ಲು. ಹೋತಿರಿ ಹೋಗಂದ ನಾವು ಎಷ್ಟು ಸೊಕ್ಕ ನೋಡ್ರಿ. ಇದು ನಿನ್ನಿಂದ ಐತೇನೋ, ನನ್ನಿಂದ ಆಗೈತೆ ಅಂದವ. ಆಯ್ತು ಮುಗಿತಂದ್ಲಕ್ಕಿ. ದೇವರು ನಿಮಗೆ ಸಿಗ್ನಲ್ 3 ಸಲ ಸಿಗ್ನಲ್ ಕೊಡ್ತವ್ರಿಪ್ಪ ದೇವ್ರ. 3 ಸಿಗ್ನಲ್ದಾಗ ನೀವು ತಿಳ್ಕೊಬೇಕು. ಅಟ್ರಾಗೂ ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ಹುಚ್ಚಾಕೋತ ಹೋಗೋದು. ಸಿಕ್ಕವ್ರ ಕಡೆ ಏನು ಯಾರು ಹೇಳ್ತಾರೆ ಕೇಳ್ಕೊತೀವಿ ಹೋಗು. ಕೆಲವೊಂದು ಅಕ್ಕ ತಯಾರಂದಾರ ನೋಡ್ರಿ, ಯಾರು ಹೇಳ್ತಾರ ಅದು ಮಾಡ್ಕೊತ ಹೋಗ್ಬಿಡ್ತಾರ ಹುಚ್ಚರ. ಗಂಡ ಭಾಳ ಕುಡ್ದು ಬರ್ತಾನ, ಹೊಡಿತಾನ. ಯಾವನೊಬ್ಬ ಶಾಣೆ ಹೇಳ್ತಾನ, ಗಂಡನ ಫೋಟೋ ತೊಂಬ ಸುಡುಗಾಡದಾಗ ಹೋಗಿ ಮುಚ್ಚಿಡುನು. ಇವ್ರ ಮನಿನೇ ಸುಡುಗಾಡು ಮಾಡಿ ತೆಗಿತಾನ. ಜೀವ ಹೋದ್ರು ಇಂಥವ್ರ ಕೊಡಿ, ತಪ್ಪಿ ಸಹಿತ ಹೋಗ್ಬೇಡ್ರಿ ಇಂಥವ್ರ ಕೊಡೆ. ಏನು ದುಷ್ಟ ಶಕ್ತಿಯ ಮಹಾರಾಜರು ಇರ್ತಾರಲ್ಲ, ತಾಂತ್ರಿಕರು, ಹಂಗೆ ಸತ್ತು ಹೋರಿ ಖರೆ ಹೋಗ್ಬೇಡ್ರಿ. ಯಾಕ? ಎಲ್ಲರೂ ಒಳ್ಳೆಯವರು ಇಲ್ಲ. ಎಲ್ಲೋ ಲಕ್ಷದಾಗ ಒಬ್ರು ಇರಬಹುದು ಒಳ್ಳೆಯವರು. ಒಳ್ಳೆಯವ್ರಿಗೆ ನಾ ಹೆಸರಿಡಂಗಿಲ್ಲ. ಎಲ್ಲಾ ನಮಗ್ ಹರ್ಕೊಂಡು ತಿನ್ಲಿಕ್ಕೆ ಕೂತಾರ. ಯಾರ 10 ರೂಪಾಯಿದ ಆಶೆ ಮಾಡಲ್ಲ ಅಂತವ್ರ ಕೂಡ ಆರಾಮಾಗಿ ಅವ್ರಿ. ಕೇಳಿಲ್ಲ ಮಾತ ತಾಯಿದು. ಏನಾಯ್ತು ಮುಂದೆ? ತಾಯಿ ಮಾತು ಮೀರ್ ಹೋದ, ಯುದ್ಧಕ್ಕೆ ಹೋದ, ಸೋತ. ಹಂಪಿ ಹೋಗಿ ಕೊಂಪೆಗಿದೆ, ಏನು ಉಳಿಲಿಲ್ಲ. ಎಂತ ಬಡತನ ಬರ್ತು. ಈಗೆಲ್ಲ ಹೊರದೇಶದವ್ರು ನೋಡ್ಲಿಕ್ಕೆ ಬರ್ತಾರ. ಎಲ್ಲ ಬಿಳುಕು ಹೋದ್ಲಕ್ಕಿ ಭುವನೇಶ್ವರಿ. ಎಲ್ಲಿ ಹೋದ್ಲು ಗುರ್ತದ ಯಾರಿಗ? ಭುವನೇಶ್ವರಿ ಎಲ್ಲಿ ಹೋದ್ಲು ಮುಂದ? ಗುರ್ತಿಲ್ಲ ನಿಮಗೆ ಕತಿ? ಕಾಂಜಿನ ಕಂಬ ಹೊಳ್ಯಾಗ ಹರ್ಕೋತ್ ಗತ್ತರ್ಗಿಗೆ ಹೋದ್ಲಕ್ಕಿ. ಗೊತ್ತಿಲ್ಲ ನಿಮಗಿದು ಭಾಷೆ. ಗತ್ತರಿಗೆಳೋ ಭಾಗಮ್ಮ ಅದಾಳಿಲ್ಲ, ಅದೇ ಭುವನೇಶ್ವರಿ ಭಾಗಮ್ಮ ಅಂತ ಹೇಳಿ ಇಲ್ಲಿ ಉದಯ ಆದ್ಲು. ಹಿಂಗಿರ್ತದ ದೇವ್ರ ಶಕ್ತಿ. ಲಘು ಒಲೆಂಗಿಲ್ಲ. ಒಲ್ತಂದ್ರ ಅಹಂಕಾರ ಮಾಡಬಾರದು. ಎಷ್ಟೋ ಜನ್ಮದ ಪುಣ್ಯ ತಿಳ್ಕೊಂಡು ಭಕ್ತಿ ಮಾಡಬೇಕು. ಕನಸ್ನಾಗ ಬಂದು ಹೇಳಕತ್ತಾಳಲ್ಲ, ಪಾಲ್ಸೋದಪ್ಪ. ವಿದ್ಯಾರಣ್ಯ ಸ್ವಾಮಿ ಅಂತ ಒಬ್ಬಿದ್ರು. ವಿದ್ಯಾರಣ್ಯ ಸ್ವಾಮಿಗಳು ಹಿಂಗ ನಡ್ಕೋತ ಹೊಂಟಿದ್ರು. ರಾಮರಾಯ ತನ್ನ ಗುರುವಿಗೆ ಕರ್ಕೊಂಡು. ತನ್ನ ಗುರುವಿಗೆ ಅವ್ರಿಗೆ ಕೇಳ್ತಾರೆ, ಗುರುಗಳ ನನ್ಗಿರ್ಲಿಕ್ಕೆ ಒಂದು ವಾಸಸ್ಥಳ ಮಾಡ್ಬೇಕಾಗಿದ್, ನಾ ಎಲ್ಲಿ ಮಾಡ್ಲಿ? ಅವಾಗ ತೊಡ್ಕೊ ಹೇಳ್ತೀನಿ, ತೊಡ್ಕೊ ಅಂದ್ರು ಗುರುಗಳು. ಆ ಕಡೆ ನೋಡಿದ್ರು ಒಂದು ಮಲ ಓಡಾಡಕತ್ತಿ. ಆ ಮಲಕ್ಕೆ ಅಟ್ಟಿಸಿಕೊಂಡು ಒಂದು ನಾಯಿ ಬೆನ್ನ ಹತ್ತಿತ್ತ, ತಿನ್ಬೇಕಂತ ಹೇಳಿ. ನಾಯಿ ಆ ಮಲಕ್ಕೆ ತಿನ್ಬೇಕತ್ತ ಬೆನ್ನ ಹತ್ತಿದ. ಅದು ಓಡಾಡಕತ್ತದ ಮಲ. ಅದು ಬಹಳ ಸೂಕ್ಷ್ಮ ಜೀವಿ, ಬಹಳ ಅಂಜುಬುರ್ಕದು, ಟಣ್ಣಂದು ಜಿಗಿತದು ಸ್ವಲ್ಪ ಏನೇ ಆದ್ರು. ಗುರುಗಳು ನೋಡಾಕತ್ತಾರದು ಹಂಗೆ. ಸ್ವಲ್ಪ ಹೊತ್ತು ಹೋಗ ನಾವು ಒಂದು ಜಾಗನಾಗ ಬಂದು ಮಲ ನಿತ್ತು. ಮಲಕ್ಕೆ ಎಲ್ಲಿದ ಶಕ್ತಿ ಬತ್ತು ಗುರುತಿಲ್ಲ. ಕಣ್ಣು ಕಿಸದು ನಾಯಿಗೆ ನೋಡ್ಲಿಕ್ಕತ್ತು. ಆರ್ಡರ್ ಸತ್ ಅದ್ರ ಬಲೆಗೆ ಹೋಯ್ತು. ನಾಯಿ ಅಂಜಿ ನಾಲ್ಕು ಹೆಜ್ಜೆ ಹಿಂದೆ ಸರಿತು. ಅವಾಗ ವಿದ್ಯಾರಣ್ಯ ಸ್ವಾಮಿ ಅಂದ್ರು, ಮಗನ ಅಲ್ಲಿ ಮಾಡು ನಿನ್ನ ಮೆಟ್ಟು. ಏನು ವಾಸಸ್ಥಳ ಹೇಳ್ತಿಲ್ಲ, ಇಲ್ಲಿ ಮಾಡು. ಯಾಕಂದ್ರ ಈ ಜಾಗದಾಗ ಒಂದು ವಿಶೇಷ ಶಕ್ತಿ ಅದ. ಈ ಜಾಗದಾಗ ಬಂದ ಬಳಿಕೆ ಮಲಕ್ಕೆ ಒಂದು ಶಕ್ತಿ ಬತ್ತು. ಮಲ ಅಂತ ಅಂಜುಬುರ್ಕ ಪ್ರಾಣಿ, ಮಲ ಅಂತ ಒಂದು ನಿಶಕ್ತ ಪ್ರಾಣಿಗೆ ಸಹಿತ ಇಟ್ಟು ಬಲಾಢ್ಯ ಶಕ್ತಿ ಬತ್ತು. ನಾಯಿಗೆ ಅಂಜಿಸಿ ಬಿಡ್ತು ನೋಡು, ಇಲ್ಲಿ ನಿನ್ನ ಮನೆ ಮಾಡು ಮಗನೇ, ನಿನಗೆ ಎಂದೂ ಸೋಲಿಲ್ಲ. ಹೆಂಗಿದ್ರಿ ಹಿಂದಿನ ಗುರುಗಳು? ಜ್ಞಾನಿ ಪುರುಷರು, ಋಷಿ ಮುನಿಗಳು ಅವರೆಲ್ಲ ತಿಳಿದವ್ರು ಇರ್ತಾರೆ, ಕೇಳ್ಬೇಕು. ಹಿರಿಯರ ಮನ್ಯಾಗ ಹಿರಿಯರು ಹೇಳ್ತಿರ್ತಾರೆ, ಕೇಳ್ಬೇಕು. ಅವ್ರ ಮಕ್ಕಳು ಕೇಳ್ತಾರ್ರಿ. ನಮ್ಮ ಮಕ್ಕಳು ತೆಗೆದ ಹಳಿ ಧ್ಯಾನ ಹೇಳಕತ್ತಿದ್ವಿ ಹಿಂಗಂತ. ಸೈನ್ಸದ ಜಗತ್ತದತ್ತ ಹಂಗತ್ತ ಹಿಂಗತ್ತ, ಅದಲ್ಲೇ ಉಳಿತಲ್ಲ. ಅರುಂಧತಿಗೆ ನಾಲೆಜ್ ಹೇಳಕತ್ತಿನು, ಅವ್ರು ಬಂದು ಮೊಬೈಲ್ ಕಳಿತ ಅದ್ರಾಗೆ ಹೋಯ್ತಿರೋದು. ಹೇಳೋ ಹೊತ್ನ್ಯಾಗ ಅಲ್ಲಿ ನಿಂತಿರೋದು ವಿಷಯ. ದೇವ್ರ ನಂಗೆ ಸಿಗ್ನಲ್ ಕೊಟ್ಟ, ಇನ್ನ ಟೈಮ್ ಬಂದಿಲ್ಲ, ಹೇಳಬೇಡ ಮಗನೇ, ಅಡ್ಡ ಬರಕತ್ತಲ್ಲ. ನಾಲೆಜ್ ಅಲ್ಲೇ ಉಳಿತದೆ. ಯಾಕಂದ್ರೆ ಆ ನಾಲೆಜ್ ತಿಳ್ಕೊಳಕ್ ಅವಳು ಅರ್ಹರಲ್ಲ. ಕೇಳದಾಗಲೇ ಹೇಳಬಾರದು ಬ್ರಹ್ಮ ವಿದ್ಯೆಯ ಹೇಳ್ತೇನೆ ನೋಡ್ರಿ. ನಾ ಏನ್ ಹೇಳಕತ್ತೀನಿ ಹಂಗ ದೇವ್ರು ನಿಮಗೆ ಸಿಗ್ನಲ್ ಕೊಡ್ತಿರ್ತಾನ, ಪಟ್ಕನೆ ತಿಳ್ಕೊಬೇಕು. ಒಳ್ಳೆ ಟೈಮ್ 40 ನಿಮಿಷ ಅರ್ಥ ಆಯ್ತು ಪೂರ್ತಿ. ಇವತ್ತಿಂದು ಪೂರ್ತಿ ಸೈನ್ಸ್ ಹೇಳೀನಿ ನೋಡ್ರಿ. ಇವತ್ತೆಲ್ಲವೂ ಸೈನ್ಸ್ ಹೇಳೀನಿ. ಎಲ್ಲದಕ್ಕೂ ಸೈನ್ಸ್ ಅದ. ನಾಳೆ ನಿಮಗೆ ನೀವು ಕುಕುಮ ಹಚ್ಕೋತಿರ್ಲ, ಅದನ್ನು ಹೇಳ್ತೀನಿ. ಕುಕುಮ ಯಾಕೆ ಹಚ್ಕೋತಾರ ಹೆಣ್ಮಕ್ಳು? ಯಾಕೆ ಹಚ್ಕೋಬೇಕು ಕುಕುಮ? ಜಗತ್ತೆಲ್ಲ ಹಚ್ಕೊಳಕತ್ತದ, ಗುರುತೇ ಇಲ್ಲ ನಮಗೆ.
ಗೊತ್ತದ ಕುಂಕುಮ ಯಾಕೆ ಹಚ್ಕೋತಾರ? ಚಕ್ರ ಐತಿ. ಯಾವ ಚಕ್ರ ಐತಿ? ಶಾಬಾಸ್, ಬರೋಬರ್ ಐತಿ. ಯಾವ ಚಕ್ರ ಐತಿ ಅಲ್ಲಿ? ಆಜ್ಞಾ ಚಕ್ರ ಐತಿ. ಆಜ್ಞಾ ಚಕ್ರಕ್ಕೆ ಕುಂಕುಮ ಯಾಕೆ ಹಚ್ಕೊಳ್ಳೋದು? ಕುಂಕುಮ ಬಿಟ್ಟು ಮತ್ತೇನ್ರ ಹಚ್ಕೋಬೇಕು? ಯಾವ್ದ್ರ ಹಿಟ್ಟು ಹಚ್ಕೋಬೇಕು? ಯಾವ್ದ್ರ ಬೂದಿ ಹಚ್ಕೋಬೇಕು? ಕುಂಕುಮನೇ ಯಾಕೆ ಹಚ್ಕೋತಾರ? ಕುಂಕುಮದಾಗ ಪಾರಜ ಅದ, ಪಾರಜದಿಂದ ಕುಂಕುಮ ಮಾಡ್ತಾರ. ಪಾರಜಲ್ಲಿ ಕೆದರಕ್ಕೆ ಚಾಲು ಮಾಡ್ತಾರ. ಅಲ್ಲಿ ಯಾಕೆ ಕೆದರ್ಬೇಕು? ನಿಮ್ ಲಕ್ಷ್ಯ ಅಲ್ಲಿ ಇರಬೇಕು, ಪದೇ ಪದೇ ಅಲ್ಲಿ ಲಕ್ಷ್ಯ ಹೋಗಬೇಕು. ಪ್ರೇಮಾನಂದ ಮಹಾರಾಜರು ಯೂಟ್ಯೂಬ್ನಾಗ ಬರ್ತಾರ. ಅವ್ರ ಹಣಿ ತುಂಬ ಈಗ ಶ್ರೀಗಂಧ ಯಾಕೆ ಹಚ್ಕೋತಾರ? ಹಣಿ ತುಂಬ ಹಚ್ಕೊಂಡಿರ್ತಾರ. ಏನ್ ಹಚ್ಕೊಂಡಿರ್ತಾರ? ಶ್ರೀಗಂಧ. ಶ್ರೀಗಂಧ ಹಣಿ ತುಂಬ ಯಾಕೆ ಹಚ್ಕೋತಾರ? ಶ್ರೀಗಂಧ ಹಚ್ಕೊಂಡ್ ನೋಡ್ರಿ, ನಿಷ್ಠ ತಂಪ ತಂಡಗ. ಶ್ರೀಗಂಧ ಹೆಂಗದ? ಅತ್ಯಂತ ತಂಪದ. ಸಿಟ್ಟು ಬರಬಾರ್ದು ಅಂತದು, ತಲೆ ತಣ್ಣಗಿರ್ಲಿ ಅಂದಂಗ. ಶ್ರೀಗಂಧ ಒಳಗೆ ಅಷ್ಟು ಅದ್ಭುತ ಗುಣ ಅದ. ಈ ಕುಂಕುಮ ಏನ್ ಮಾಡ್ತದ? ಅಲ್ಲಿ ಕೆದರ್ತದ. ಅಂದ್ರೆ ನಿನ್ನ ಲಕ್ಷ್ಯ ಯಾವಾಗಲೂ ಅಲ್ಲೇ ಇರ್ಲಿ. ಅಲ್ಲೇ ಯಾಕಿರ್ಬೇಕು ಲಕ್ಷ್ಯ? ಅಲ್ಲಿ ಪರಮಾತ್ಮ ಅದಾನ. ಎರಡು ಕಣ್ಣಿನ ನಡುವೆ ಯಾರದಾರ? ಪರಮಾತ್ಮನ ಅಂಶ ಆತ್ಮ ಅದ. ಆತ್ಮ ಅದ. ಸೈನ್ಸ್ದಾರ ಅದಕ್ಕೆ ಎದುರು ನೋಡುದು, ಅಲ್ಲಿ ಏನದ ಪರಮಾತ್ಮ ಅದಾನ ಅಂತೇಳಿ ಹರಿದು ನೋಡುದು. ಶೇಂಗಾ ಕಾಳು ಅಷ್ಟೊಂದು ಕಾಳು. ಅದಕ್ಕೆ ಸೈನ್ಸ್ದವ್ರ ಹೆಸರೇನಿಟ್ರು? ಪಿನಿಯಲ್ ಗ್ಲ್ಯಾಂಡ್. ಏನಂತಾರ ಅದಕ್ಕೆ? ಪಿನಿಯಲ್ ಗ್ಲ್ಯಾಂಡ್. ಪಿನಿಯಲ್ ಗ್ಲ್ಯಾಂಡ್ ಒಳಗದ ಅದು. ಬರಬ್ಬರ್ ನಟ್ ನಡುವೆ ಅದ. ಮತ್ತ ಇಲ್ಲಿಂದ ಒಳಗೆ ಹೋಗ್ಬೇಕಿನ್ನು 4-5 ಇಂಚ್ ಹೋಗ್ಬೇಕು ಒಳಗೆ. ಶೇಂಗಾದ ಕಾಳು ಎಷ್ಟೇ ಅದ. ಅದು ಒಮ್ಮೆ ಓಪನ್ ಆಯ್ತಂದ್ರೆ ನೀವೇ ದೇವ್ರು. ಅದ್ರ ಮೇಲೆ ಶೇಂಗಾ ಸಟ್ಟಿಗತ್ತೆ ಒಂದು ಕವರ್ ಅದ. ಏನದ? ಆ ಕವರ್ ಹರಿಬೇಕು. ಅಲ್ಲಿ ತನ ಅದ್ರ ಕೆಲಸ ಚಲವಾಗಲ್ಲ. ಬಿಚ್ಚಬೇಕು ಅದು. ಅದು ಯಾವಾಗ ಬಿಚ್ಚತದ? ಆ ಚಕ್ರ ಯಾವಾಗ ಆಕ್ಟಿವ್ ಆಗ್ತದ? ಅಲ್ಲೇ ಲಕ್ಷ ಇಟ್ಟಕ್ರ. ಪದೇ ಪದೇ 3ನೇ ಕಣ್ಣಿಗೆ ನೀವು ಲಕ್ಷ ಇಡ್ಲಿಕ್ಕತ್ರ ಅಂದ್ರೆ ಅವಾಗ ಅದು ಒಂದಾನೊಂದು ಕಾಲಕ್ಕೆ ಬಿಚ್ಚತದ. ಪದೇ ಪದೇ ಲಕ್ಷ ಇಡೋದ್ರಿಂದ ಏನಾಗ್ತದ? ನಿಮ್ ಎನರ್ಜಿ ಎಲ್ಲ ಅಲ್ಲೇ ಫೋಕಸ್ ಆಗ್ತದೆ. ಆ ಫೋಕಸ್ ಆಗ ಅಲ್ಲಿ ಕಾವು ತಯಾರಾಗ್ತದೆ. ಹೆಂಗ ಸೂರ್ಯನ ಕಿರಣಗಳು ಭೂತ ಕನ್ನಡಿ ಹಿಡಿದಾಗ ಅದು ಒಂದೇ ಪಾಯಿಂಟಿಗೆ ಬಂದು ಸೇಕರಣೆ ಆಗ್ತದ ಕಿರಣಗಳು. ಅಲ್ಲಿ ಏನಾಗ್ತದ? ಬೆಂಕಿ ಹೇಳ್ತದಿಲ್ಲ. ಸಣ್ಣವ್ರದ್ದಕ್ರ ಆಡಿರಿಲ್ಲ, ಭೂತ ಕನ್ನಡಿ ಹಿಂಗ್ ಹಿಡಿತೀರಿ, ಕಾಗದಗೂ ಬೆಂಕಿ ಆಗ್ತದ. ಇಲ್ಲಿ ಎನರ್ಜಿ ನೀವು 3ನೇ ಕಣ್ಣಿಗೆ ಲಕ್ಷ ಕೊಡ್ಲಿಕ್ಕತ್ರಿ ಅಂದ್ರ ಅದು ಮ್ಯಾಲಿಂದ ಏನು ಕವರ್ ಬಿಚ್ಚತದ. ಅದ ಕವರ್ ಬಿಚ್ಚತು ಕೂತಲ್ಲಿ ನಿಮಗೆಲ್ಲ ಕಾಣ್ಸಾಕ್ತದ. ನಾಳೆ ಇದ್ರ ಬಗ್ಗೆ ಹೇಳ್ತೀನಿ.